ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಚಕ್ರಂ ಯಸ್ಯ ಭುಜಾಗ್ರಮೇತ ಲಲಿತಂ ವಿದ್ಯುತ್ಪ್ರಭಂ ರಾಜತೆ ಶಂಖೋ ಯಸ್ಯ ವಿರಾಜತೆ ಕರತಳೆ ಸಂಪೂರ್ಣಚಂದ್ರಪ್ರಭಃ ಮಾಲಾ ಯಸ್ಯ ಸಚಂಪಕಾ ಸತಿಲಕಾ ಶಾಶೋಕನೀಲೋತ್ಪಲಾ ಸೋಸ್ಮಾನ್ ಪಾತು ಷಡರ್ಧವಿಕ್ರಮಗತಿಸ್ತ್ರೈಲೋಕ್ಯನಾಥೋ ಹರಿಃ. ಪ್ರಥಮೋ ಹನುಮಾನ್ ಮದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞತೃತೀಯಸ್ತು ಭಗವತ್ಕಾರ್ಯಸಾಧಕಃ ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥಾ ಕಲೌ ವಾದಿರಾಜ ಶ್ರೀಪಾದೋಭೀಷ್ಟದಃ ಸತಾಂ ಭವತಿ ಯದನುಭಾವಾದಿಡಮ ಕೋಪಿ ವಾಗ್ಮಿ ಜಡಮತಿರಪಿ ಜಂತರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ ಧನ್ಮಂಗಲಾನಿ ಭವಂತು. ಇವತ್ತು ವಾದಿರಾಜರ ಆರಾಧನಾ ಮಹೋತ್ಸವ. ತದಂಗವಾಗಿ ಕೃಷ್ಣನಿಗೆ ಇವತ್ತು ರುಕ್ಮಿಣಿ ತಾನು ಓಲೆಯನ್ನು ಬರೆಯುವಂತಹ ಒಂದು ಚಿತ್ರಣವನ್ನು ಶ್ರೀಪಾದರು ನೆರವೇರಿಸಿದ್ದಾರೆ. ಅದರಲ್ಲಿ ಒಬ್ಬ ಬ್ರಾಹ್ಮಣನಿದ್ದಾನೆ. ತಾನು ಆ ಪತ್ರವನ್ನು ಹಿಡಿದುಕೊಂಡು ಹೋಗಿ ಪ್ರಥಮ ಓಲೆ ಪತ್ರ, ಪ್ರೇಮ ಪತ್ರ, ಅದನ್ನು ತಾನು ಕೊಂಡೋಗಿ ಕೃಷ್ಣನಿಗೆ ಕೊಡ್ತಾ ಇದ್ದಾನೆ. ಹಾಗಾದ್ರೆ ನಾವೆಲ್ಲ ಪ್ರೀತಿ ಮಾಡಬೇಕು, ಓಲೆ ಕೊಡಬೇಕು ಕೇಳಿದ್ರೆ ಅಂತಹ ಕೃಷ್ಣನಿಗೆ ಓಲೆ ಕೊಟ್ಟರೆ ಖಂಡಿತ ಕೃಷ್ಣ ನಮ್ಮೆಲ್ಲರ ಏನೊಂದು ಅರಿಕೆ ಏನುಂಟು ಅದನ್ನು ನೆರವೇರಿಸ್ತಾನೆ. ಆ ಕೊಂಡೋಗಿ ಕೊಟ್ಟವರು ಮತ್ಯಾರು ಅಲ್ಲ, ಸುದೇವ ಎನ್ನುವಂತಹ ಬ್ರಾಹ್ಮಣ. ಅವರೇ ಮುಂದೆ ವಾದಿರಾಜರು ಅಂತ ಹೇಳ್ತಾರೆ. ಹಾಗೆ ಆ ವಾದಿರಾಜರ ಆರಾಧನೆಯ ದಿನ ರುಕ್ಮಿಣೀಶ ವಿಜಯ ಎನ್ನುವಂತಹ ಕಾವ್ಯ ಗ್ರಂಥವನ್ನು ಬರೆದು ತಾವು ಮೆರವಣಿಗೆಯನ್ನು ಮಾಡಿಸಿದವರು. ಹಾಗಾಗಿ ಅಂತಹ ಗುರುಗಳನ್ನು ನೆನಪಿಸಿಕೊಂಡು ಹರಿವಂಶದಲ್ಲಿ ಭಗವತ್ ಚಿಂತನೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಈ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದವರು ವಾದಿರಾಜರು. ಹಾಗಾಗಿ ಹಿಂದೆ ಆಚಾರ್ಯ ಮಧ್ವರು ಮಾಡಿದಂತಹ ಯಾವ ಒಂದು ಪದ್ಧತಿ, ಪುರಾಣಗಳ ಚಿಂತನೆ, ಪುರಾಣಗಳ ಪೂಜೆ, ವೇದವ್ಯಾಸರ ಆರಾಧನೆ, ಅದು ಯಾವುದು ನಿಲ್ಲಬಾರದು ಅಂತ ಹೇಳಿ ಆ ಚಿಂತನೆಯನ್ನು ಮುಂದುವರಿಸ್ತಾ ಇದ್ದೇವೆ. ತೇನ ಹೇಹಯರಾಜಸ್ಯ ಕರ್ತವೀರ್ಯಸ್ಯ ಧೀಮತಃ ವರದೇನ ವರೋ ದತ್ತೋ ದತ್ತಾತ್ರೇಯೇಣ ಧೀಮತ ಅಂತ ಹೇಳಿ ಒಂದೊಂದು ಅವತಾರದ ಚರಿತ್ರೆಯನ್ನು ಹೇಳಿ ದತ್ತಾತ್ರೇಯನ ಅವತಾರವನ್ನು ಹರಿವಂಶದಲ್ಲಿ ವರ್ಣಿಸ್ತಾ ಇದ್ದಾರೆ. ಯಾಕೆ ಬರಬೇಕಾಯಿತು ಕೇಳಿದ್ರೆ, ಯಜ್ಞ ಪ್ರಕ್ರಿಯೆಗಳು ಎಲ್ಲವೂ ನಷ್ಟ ಆದಾಗ, ವೇದಕ್ಕೆ ಅಪ್ರಾಮಾಣ್ಯ ಎನ್ನುವಂಥದ್ದು ಬಂದಾಗ, ಇಲ್ಲ ವೇದಗಳು ಪ್ರಮಾಣ, ಶಾಸ್ತ್ರ ಉಂಟು ಅಂತ ಹೇಳಿ ತೋರಿಸಿಕೊಟ್ಟ ರೂಪ, ಎತ್ತಿದ ರೂಪ ಅದು ದತ್ತಾತ್ರೇಯ ರೂಪ. ಈ ದತ್ತಾತ್ರೇಯ ರೂಪದ ಚಿಂತನೆ ಮಾಡುವುದರಿಂದಲೇ ಕರ್ತವೀರ್ಯ ಎನ್ನುವಂಥವನ, ಆ ಕರ್ತವೀರ್ಯಾರ್ಜುನನ ಒಂದು ಪರಾಕ್ರಮ ಎನ್ನುವಂಥದ್ದು ಕಾರಣ ಆಯಿತು. ಅವನಿಗೆ 2 ಕೈ ಇದ್ದದ್ದು ಹೋಗಿ 1000 ಕೈ ಆಗ್ಲಿಕ್ಕೆ ಕಾರಣ ಈ ದತ್ತಾತ್ರೇಯನ ವರದಾನದಿಂದಾಗಿ. ಹಾಗಾಗಿ ಅಂತಹ ದತ್ತಾತ್ರೇಯನ ಉಪಾಸನೆ ಮಾಡಿದ್ರೆ ನಮಗೆ ಭಗವದ್ ಅನುಗ್ರಹ ಆಗತ್ತೆ ಅಂತ ಹೇಳ್ತಾರೆ. ನಷ್ಟವಾದ ವಸ್ತು ಮತ್ತೆ ದೊರಕಿಕೊಡತ್ತೆ ಇವರ ಚಿಂತನೆಯಿಂದ ಅಂತ ಹೇಳಿ, ಏತದ್ ಬಾಹುದ್ವಯಂ ಯತ್ತೆ ಮೃಧೆ ಮಮ ಕೃತೆ ನಘ ಶತಾನಿ ದಶಬಾಹೂನಾಂ ಭವಿಷ್ಯನ್ನಿನ ಸಂಶಯ. ದಿವ್ಯವಾದ ವರವನ್ನು ಕೊಟ್ಟ ರೂಪ ಅಂತ ಹೇಳಿದ್ರು. ಯಾವ ವರ ಕೊಟ್ಟಿದ್ದಾರೆ ಕೇಳಿದ್ರೆ, 2 ಕೈಗಳಲ್ಲಿ ನೀನು ಯುದ್ಧ ಪ್ರಸಂಗದಲ್ಲಿ ನಿನಗೆ ಇಲ್ಲ ಇನ್ನಷ್ಟು ಕೈಗಳು ಬೇಕು ಅಂತ ಅನಿಸಿತು ಅಂತಾದ್ರೆ ಆಗ ಸಹಸ್ರ ಬಾಹುಗಳಿಗೂ ನಿನಗೆ ಸಿಕ್ಕತ್ತೆ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲಿ ಅವಶ್ಯಕತೆ ಉಂಟೋ ಆವಾಗ ನಿನಗೆ ಅದರದ್ದು ಉಪಯೋಗ ಎನ್ನುವಂಥದ್ದಾಗುವಾಗೆ ಮಾಡ್ತೇನೆ ಅಂತ ಹೇಳಿ ದತ್ತಾತ್ರೇಯರು ವರವನ್ನು ಕೊಟ್ಟರು. ಪಾಲಯಿಷ್ಯಸಿ ಕೃತ್ಸ್ನಾಂಚ ವಸುಧಾಂ ವಸುಧಾಧಿಪ ದುರ್ನಿರೀಕ್ಷ್ಯೋರಿ ಬೃಂದಾನಾಂ ಯುದ್ಧಶ್ಚ ಭವಿಷ್ಯಸಿ. ಸಮಗ್ರ ಭೂಮಂಡಲವನ್ನು ನೀನು ನಿಯಮನ ಮಾಡ್ತೀಯಪ್ಪ ಕರ್ತವೀರ್ಯ. ಶತ್ರುಗಳು ನಿನ್ನ ಜೊತೆಗೆ ಯುದ್ಧಕ್ಕೆ ಬಂದ್ರೆ ನೀನು ಅವರನ್ನೆಲ್ಲ ಮೆಟ್ಟಿ ನಿಲ್ತೀಯಪ್ಪ ಅಂತ ಅನುಗ್ರಹ ಮಾಡಿದ ರೂಪವೇ ದತ್ತಾತ್ರೇಯ ರೂಪ. ಏಷತೆ ವೈಷ್ಣವ ಶ್ರೀಮಾನ್ ಪ್ರಾದುರ್ಭಾವೋದ್ಭುತ ಶುಭ ಕಥಿತಸ್ತೆ ಮಹಾರಾಜ ಯಥಾಶ್ರುತಮಶೇಷತಃ. ಹೇಳ್ತಾರೆ, ಇದು ವಿಷ್ಣುವಿನ ಅದ್ಭುತವಾದ ಮಂಗಳಕರವಾದಂತಹ ಅವತಾರ. ನಮಗೆ ಸಾಮಾನ್ಯವಾಗಿ ಭಗವದ್ ಅವತಾರ ಹೇಳಿದ್ರೆ ದಶಾವತಾರ ಮಾತ್ರ ತಲೆಗೆ ಬರುತ್ತೆ.
ಆದ್ರೆ ಹೇಳ್ತಾರೆ ಅಷ್ಟು ಮಾತ್ರ ಅಲ್ಲ, ದತ್ತಾತ್ರೇಯ, ಕಪಿಲ ಇದೆಲ್ಲ ಅವತಾರಗಳು ಇದ್ದಾವೆ. ಅದು ಮಂಗಳಕರವಾದ ಅವತಾರ ಅಂತ ಹೇಳ್ತಾರೆ. ನನಗೆ ಎಷ್ಟು ಗೊತ್ತುಂಟು ಅಷ್ಟು ನಿಮಗೆ ತಿಳಿಸ್ತಾ ಇದ್ದೇನೆ. ಯಥಾಶ್ರುತಂ ಅಶೇಷತಃ, ನಾನು ಎಷ್ಟು ಕೇಳಿದ್ದೇನೋ ಅಷ್ಟನ್ನು ಹೇಳ್ತಾ ಇದ್ದೇನೆ. ಹಾಗಾದ್ರೆ ಹೇಳಿದ್ದು ಇಷ್ಟೇ ಅಂತ ಅರ್ಥ ಅಲ್ಲ. ಹರಿವಂಶ ಇರಲಿ, ಹರಿಯ ಚರಿತ್ರೆ ಇರಲಿ, ಭಗವದ್ ಅವತಾರಗಳಿರಲಿ, ನಾನು ಹೇಳಿದ್ದಷ್ಟೇ ಅಂತ ಅರ್ಥ ಮಾಡಿಕೊಳ್ಬೇಡಿ. ಮತ್ತೆ ನಾನು ಸ್ವಲ್ಪ ಕೇಳಿದ್ದನ್ನು ಸ್ವಲ್ಪ ಹೇಳಿದ್ದೇನೆ. ಹಾಗಾಗಿ ಹೇಳಿದ್ದಿಷ್ಟು ಕೇಳಿದ್ರೆ ನನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಹೇಳಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಭೂಯಶ್ಚ ಜಾಮದಗ್ನಿಯೋಯಂ ಪ್ರಾದುರ್ಭಾವೋ ಮಹಾತ್ಮನಃ ಯತ್ರ ಬಾಹುಧಾತ್ರೇಣ ವಿಸ್ಮಿತಂ ದುರ್ಜಯಂ ರಣೇ ರಾಮೋರ್ಜುನ ಮನೀಕಸ್ಥಂ ಯಜ್ಞಾನ ನೃಪತಿಂ ಪ್ರಭು. ಆಮೇಲೆ ಹೇಳ್ತಾ ಇದ್ದಾರೆ, ಇದು ಮಾತ್ರ ಅಲ್ಲ, ಮತ್ತೊಂದು ಶ್ರೇಷ್ಠವಾದಂತಹ ಅವತಾರ ಇದೆ. ಅದು ಏನು ಕೇಳಿದ್ರೆ ಜಮದಗ್ನಿಯ ಮಗನಾಗಿ ಬಂದಂತಹ ಪರಶುರಾಮ ಅವತಾರ. ಈ ಪರಶುರಾಮ ಅವತಾರನೇ ಮುಂದೆ ಕಾರ್ತವೀರ್ಯಾರ್ಜುನನನ್ನು ವಧೆ ಮಾಡಿದ ರೂಪ. ಯಾಕೆ? ಅವು ಏನು ವರ ಕೇಳಿದ್ದ ಗೊತ್ತಾ? ಯುದ್ಧದಲ್ಲಿ ಪರರಿಂದ ಗೆಲ್ಲಿಕ್ಕೆ ಅಸಾಧ್ಯವಾದದ್ದು. ಅಂದ್ರೆ ಭಗವಂತ, ನಿನಗಿಂತ ದೊಡ್ಡವರಿಂದ ನನಗೆ ಮರಣ ಬರಲಿ ಅಂತ. ಭಗವಂತನಿಗೆ ದೊಡ್ಡವರು ಯಾರು ಕೇಳಿದ್ರೆ ಭಗವಂತನೇ. ಹಾಗಾಗಿ ತಾನೇ ಪರಶುರಾಮನಾಗಿ ಬಂದು ತಾನು ಅನುಗ್ರಹಿಸಿದ ದತ್ತಾತ್ರೇಯ ರೂಪದಲ್ಲಿ ಅನುಗ್ರಹಿಸಿದ ಸಾವಿರ ತೋಳುಗಳನ್ನು ತಾನು ಕಡಿದು ಕಾರ್ತವೀರ್ಯಾರ್ಜುನನು ಸಂಹರಿಸಿದ ರೂಪ ಪರಶುರಾಮ ರೂಪ. ತಥಸ್ಥಂ ಪಾರ್ಥಿವಂ ರಾಮಃ ಶಾತಯಿತ್ವಾರ್ಜುನಂ ಯುಧಿ ಧರ್ಷಯಿತ್ವಾ ಯಥಾಕಾಮಂ ಕ್ರೋಶಮಾನಂಚ ಮೇಘವತ್. ಪರಶುರಾಮರಂತೂ ರಥದಲ್ಲಿ ಕುಳಿತು ಕಾರ್ತವೀರ್ಯಾರ್ಜುನನ ಜೊತೆಗೆ ಯುದ್ಧ ಮಾಡ್ತಾ ಇದ್ರೆ ಅಂತಹ ಭವ್ಯವಾದ ರೂಪ ಅಂತ ಹೇಳ್ತಾ ಇದ್ದಾರೆ. ರಥದಿಂದ ಕೆಳಗೆ ತಾನು ಅವನನ್ನು ಬೀಳಿಸಿ ಮನಸೋ ಇಚ್ಛೆ ಅವನನ್ನು ಎಳ್ಕೊಂಡು ಹೋಗ್ತಾ ಇದ್ರಂತೆ ಪರಶುರಾಮ ದೇವರು ಅಂತ. ಯಾಕೆ ಕೇಳಿದ್ರೆ ಕಾರ್ತವೀರ್ಯಾರ್ಜುನನ ಮೇಲೆ ಅಷ್ಟು ಸಿಟ್ಟು ಅವರಿಗೆ ಇತ್ತು. ಪರಶುರಾಮನ ಪರಾಕ್ರಮಕ್ಕೆ ಹೆದರಿ ಈತ ಕಿರುಚಿಕೊಳ್ತಾ ಇದ್ದಂತೆ. ಹೇಗೆ? ಮೇಘವತ್ ಅಂತ. ಮೇಘ ಅಂದ್ರೆ ಮೋಡ ಬೊಬ್ಬೆ ಹೊಡೆದ ಹಾಗೆ ಬೊಬ್ಬೆ ಹೊಡಿತಾ ಇದ್ದ. ಅಂದ್ರೆ ಅಷ್ಟು ಕೂಗುತ್ತಾ ಇದ್ದ. ಯಾಕೆ ಕೇಳಿದ್ರೆ ಇವರಿಗೆ ಅಷ್ಟು ಸಿಟ್ಟು ಬಂದಿದೆ. ನನ್ನ ಅಪ್ಪನನ್ನು, ನಿರಪರಾಧಿಯಾದ ಅಪ್ಪನ ತಲೆಯನ್ನು ನೀನು ಕಡದವ, ನಿನ್ನನ್ನು ಬಿಡೋದಿಲ್ಲ ಅಂತ ಪರಶುರಾಮ ದೇವರು ಅವನನ್ನು ಕೊಂದ್ರು. ಇಷ್ಟು ಕೊಂಡದ್ದು ಮಾತ್ರ ಅಲ್ಲ, ಕೃತ್ಸ್ರಂ ಬಾಹು ಸಹಸ್ರಂಚ ಚಿಚ್ಛೇದ ಭೃಗುನಂದನ ಪರಶ್ವಧೇನ ದೀಪ್ತೇನ ಜ್ಞಾತಿಭಿಸ್ತಹಿತಸ್ಯ ವೈ. ಭೃಗುನಂದನಾದಂಥ ಪರಶುರಾಮ ದೇವರು ಅವನ ಸಮಗ್ರವಾದ ಸಹಸ್ರ ಬಾಹುಗಳನ್ನು ತುಂಡು ಮಾಡಿ ಹಾಕಿದ್ರದು. ನಾವಾದ್ರೆ ಒಂದು ಕೈ ತುಂಡು ಮಾಡಿದ್ರೆ ಸಾಕಲ್ಲ, ಅಲ್ಲಿಗೆ ಸತ್ತೇ ಹೋದೆ ಅಂತ ಹೇಳ್ತೇವೆ. ಇದಲ್ಲ, ಅಷ್ಟೂ ಕೈಯನ್ನು ತಾನು ತುಂಡು ಮಾಡಿ ಕೊಟ್ಟಿದ್ದಾನೆ. ಮಾತ್ರ ಅಲ್ಲ, ಬಂಧು ಬಾಂಧವರಿಂದ ಕೂಡಿದಂಥ ಕಾರ್ತವೀರ್ಯಾರ್ಜುನನ ಬಾಹುಗಳನ್ನು ವಧಿಸಿದ್ದು. ಇವನನ್ನು ಮಾತ್ರ ಅಲ್ಲ, ಇವನ ಬಂಧುಗಳನ್ನು ಕೊಂದು ಹಾಕಿದ್ದಾನೆ ಹೇಳ್ತಾರೆ. ಪರಶುರಾಮನ ಬೆಳಗುವ ಕೊಡಲಿಯ ಪೆಟ್ಟಿಗೆಗಳೆಲ್ಲ ಕಳಚಿ ಬಿತ್ತು. ಒಂದು ಕಡೆ ಅದನ್ನು ವರ್ಣಿಸಿದ್ರು. ಅದು ಹೇಗೆ ಅಂತ ಕೇಳಿದ್ರೆ ಬಂಗಾರದ ಬಾಳೆ ತೋಟದ ಹಾಗೆ ಅಂತ. ಯಾಕೆ ಬಂಗಾರ ಕೇಳಿದ್ರೆ ಅಷ್ಟು ಕೈಗಳಲ್ಲಿಗೂ ಕೂಡ ಬಂಗಾರದ ಕವಚಗಳು, ಭುಜಕೀರ್ತಿಗಳೆಲ್ಲ ಇತ್ತಲ್ಲ, ಅದೆಲ್ಲ ಮುರಿದು ಬೀಳ್ತಾ ಇತ್ತು ಅಂತ ಹೇಳಿ. ಕೀರ್ಣ ಕ್ಷತ್ರಿಯ ಕೋಟಿಭಿ ಮೇರು ಬಂದರ ಭೂಷಣ ತ್ರಿಸಪ್ತಕೃತ್ವ ಪೃಥಿವಿ ತೇನ ನಿಕ್ಷತ್ರಿಯ ಕೃತ. ಕೋಟಿ ಕ್ಷತ್ರಿಯರಿಂದ ಈ ಭೂಮಿ ಮೆರಿತಾ ಇತ್ತು. ಅವ್ರು ಎಂತಕ್ಕಿದ್ರು ಕೇಳಿದ್ರೆ ಮತ್ತೆಂತಲ್ಲ, ಮೇರು ಮಂದರ ಪರ್ವತದ ಹಾಗೆ ಅಲಂಕಾರಕ್ಕೆ ಮಾತ್ರ ಇದ್ರು. ನಮಗೆ ಇವಾಗ ಕ್ಷತ್ರಿಯರನ್ನು ಕೊಂದ ಅಂತ ಉಂಟು, ಅದಕ್ಕೊಂದು ಹಾಕೊಳ್ಬೇಕು. ಏನು? ದುಷ್ಟ ಕ್ಷತ್ರಿಯರನ್ನು ಕೊಂದದ್ದು, ಶಿಷ್ಟರನ್ನ ಅಲ್ಲ. ಮತ್ತೆ ಹೆಸರು ಲೆಕ್ಕ ಬರ್ತಿ ಮಾತ್ರ ಇವರು. ಹಾಗಾಗಿ ದುಷ್ಟ ಕ್ಷತ್ರಿಯರನ್ನು 21 ಬಾರಿ ತ್ರಿಸಪ್ತಕೃತ್ವ 3x7, ಹಾಗಾಗಿ 21 ಬಾರಿ ತಾನು ದುಷ್ಟ ಕ್ಷತ್ರಿಯರನ್ನು ಇಲ್ಲ ಅಂತ ಮಾಡಿದ ರೂಪವೇ ಪರಶುರಾಮ. ಕೃತ್ವ ನಿಕ್ಷತ್ರಿಯಾಂಚೈವ ಭಾರ್ಗವ ಸುಮಹಾತಪಃ ಸರ್ವಪಾಪ ವಿನಾಶಾಯ ವಾಜಿಮೇಧ್ಯೇನ ಚೇಷ್ಟವಾನ್. ಆಮೇಲೆ ಭಾರ್ಗವ ಅಂದ್ರೆ ಪರಶುರಾಮರು ಏನು ಮಾಡ್ತಾರೆ ಗೊತ್ತಾ? ಅತ್ಯಂತ ಎತ್ತರವಾದ ತಪಸ್ಸನ್ನು ಮಾಡಿದವರು ಅಂತ. ಅಂದ್ರೆ ಎತ್ತರದ ಜಾಗದಲ್ಲಿ ಆಗಬಹುದು, ನಾವು ಹೇಳ್ತೇವೆ ಹೈಯೆಸ್ಟ್ ಜಪ ಮಾಡಿದೆ ಅಂತ. ಹಾಗೆ ಎತ್ತರ ಅಂದ್ರೆ ಹಾಗೆ ಹೆಚ್ಚು ತಾನು ತಪಸ್ಸನ್ನು ಮಾಡಿದವರು. ಹಾಗಾಗಿ ವಸುಂಧರೆಯಲ್ಲಿ ಕ್ಷತ್ರಿಯರನ್ನೆಲ್ಲ ನಾಶ ಮಾಡಿದ ಬಳಿಕ, ಅಂದ್ರೆ ದುಷ್ಟ ಕ್ಷತ್ರಿಯರನ್ನು ನಾಶ ಮಾಡಿದ ಬಳಿಕ ತಾನು ಅಶ್ವಮೇಧ ಯಾಗವನ್ನು ಮಾಡಿದ್ರು. ಯಾಕೆ? ಪಾಪನಾಶಕ್ಕೋಸ್ಕರ ಅಲ್ರಿ. ಕ್ಷತ್ರಿಯನನ್ನು ಕೊಂದದ್ದು ಯಾಕೆ? ತಿಳಿದೇ ಕೊಂದದ್ದು ದುಷ್ಟ ಕ್ಷತ್ರಿಯನನ್ನು. ಮತ್ತೆ ಪಾಪನಾಶಕ್ಕೋಸ್ಕರ ಅಶ್ವಮೇಧ ಯಾಗ ಅಂತ ಹೇಳಿದ್ರಿ. ನಾವೆಲ್ಲ ಹೇಗೆ ಅರ್ಥ ಮಾಡ್ತೇವೆ ಕೇಳಿದ್ರೆ, ಕ್ಷತ್ರಿಯರನ್ನು ಕೊಂದ್ರೆ ಅದು ಪಾಪ ಅಂತ. ಕ್ಷತ್ರಿಯರು ದುಷ್ಟ ಕ್ಷತ್ರಿಯರನ್ನು ಕೊಂದ್ರೆ ಪಾಪ ಆಗುದು ಹೇಗೆ? ಹಾಗಾದ್ರೆ ಏನು ಪಾಪನಾಶ? ಅಲ್ಲಿ ಹೇಳಿದ್ದು ಹೌದು, ಏನು? ಸರ್ವ ಪಾಪ ವಿನಾಶಾಯ ವಾಜಿಮೇಧೇನ ಚತು. ಎಲ್ಲ ಪಾಪ ವಿನಾಶಕ್ಕೋಸ್ಕರ ಅಶ್ವಮೇಧ ಯಾಗ ಮಾಡಿದ್ರು. ಯಾರ ಪಾಪ ಅಂತ ಹೇಳಿದ್ರ?
ನಾವೆಲ್ಲ ಏನು ಅರ್ಥ ಮಾಡ್ತೇವೆ ಕೇಳಿದ್ರೆ, ಪಾಪ 21 ಬಾರಿ ಇವರು ಹೋಗಿ ಎಲ್ಲ ಕೊಂದು ಹೊಂದ್ರಲ್ಲ, ಅದರದ್ದು ಪಾಪ ಅಂಟಿಕೊಟ್ಟಿದ್ರು, ಹಾಗಾಗಿ ಅದು ಕೊಂದ್ರು. ನೋಡಿ, ಪಾಪ ಪುಣ್ಯ ಎನ್ನುವಂಥದ್ದು ಒಂದು ನೂಳೆಲೆ ಇರುವಂತಹ ವಿಚಾರ. ಭಗವತ್ ಪ್ರೀತ್ಯರ್ಥವಾಗಿ ಮಾಡಿದಾಗ ಅದು ದೋಷಗಳು ತಟ್ಟೋದೇ ಇಲ್ಲ. ಈತ ಸಾಕ್ಷಾತ್ ಭಗವಂತ ಯಾಕೆ ಮಾಡಿದ? ಯಾವುದೋ ಒಂದು ಇದರಿಲ್ಲ ಅಲ್ಲ, ಜಗತ್ತಿನಲ್ಲಿ ಧರ್ಮ ಸಂಸ್ಥಾಪನೆಗೋಸ್ಕರ ಮಾಡಿದ್ದು. ಮತ್ತೆ ಅವನಿಗೆ ಪಾಪ ಎಲ್ಲಿ? ಅವನಿಗೆ ಪಾಪ ಬಂದದ್ದಲ್ಲ, ಇವರು ಮಾಡಿದ ಪಾಪಗಳು ಉಂಟಲ್ಲ ಭೂಮಿಯಲ್ಲಿ, ಕ್ಷತ್ರಿಯರು ಮಾಡಿದ್ದು, ದುಷ್ಟ ಕ್ಷತ್ರಿಯರು, ಅದರ ನಾಶಕ್ಕೋಸ್ಕರ ಅಶ್ವಮೇಧ ಯಾಗವನ್ನು ಮಾಡಿದ್ದಾನೆ ಹೊರತು ನಾವೆಲ್ಲ ಏನು ಮಾಡ್ತೇವೆ, ಕೊಂದು ಬಂದಿದ್ದಾನೆ ಅದಕ್ಕೆ ಯಾಗ ಮಾಡಿದ್ದು ಅಂತ. ಈ ಜಗತ್ತಿನಲ್ಲಿ ನೋಡಿ, ನಿಮಗೆ ಇನ್ನೂ ಹೇಳುತ್ತೇನೆ, ಕರ್ಮಾಂಗಗಳಲ್ಲಿ ಎಲ್ಲ ಬಾಧಾಕರ್ಷಣೆ ಅಂತೆಲ್ಲ ಮಾಡ್ತಾರೆ, ಭೂತ ಪ್ರೇತಾದಿಗಳ ಉಚ್ಚಾಟನೆಯನ್ನು. ಅದೆಲ್ಲ ಮಾಡಿದ ಮೇಲೆ ಆಮೇಲೆ ಏನು ಮಾಡ್ತಾರೆ, ವಾಸ್ತು ಹೋಮ ಮಾಡಬೇಕು ಸರಿ ಅಂತ ಹೇಳಿ ಆಮೇಲೆ ವಾಸ್ತು ಹೋಮ ಮಾಡಿದ್ದು. ಎಲ್ಲ ಏನು ಮಾಡ್ತಾರೆ, ಯಾಕೆ ವಾಸ್ತು ಹೋಮ ಮಾಡಿದ್ದು, ಯಾಕೆ ರಾಕ್ಷೋಗ್ನ ಹೋಮ ಮಾಡಿದ್ದು ಕೇಳಿದ್ರೆ, ಅದೇನಿಲ್ಲ, ಅದು ಬಾಧೆಗಳೆಲ್ಲ ಇತ್ತಲ್ಲ, ಅದೆಲ್ಲ ಆಕರ್ಷಣೆ ಮಾಡಿ ತೆಗೆದದ್ದಲ್ಲ, ಅದು ತೆಗೆದದ್ದಕ್ಕೆ ಇದು ಮಾಡಿದ್ದು ಅಂತ ಅಲ್ಲ. ಅದು ತೆಗೆಯುವುದು ಕೇಳಿದ್ರೆ ಅದು ಒಳ್ಳೆ ಕೆಲಸವ ಕೆಟ್ಟ ಕೆಲಸವ? ಕೆಟ್ಟ ವ್ಯಕ್ತಿಗಳು ನಿಮ್ಮ ಮನೆಯನ್ನು ಹೊಕ್ಕಿ ಕೂತಿದ್ದಾರೆ, ಕೂತಂತ ವ್ಯಕ್ತಿಗಳಿಗೆ ಬಲಿಯನ್ನು ಕೊಟ್ಟು ತಿನ್ಲಿಕ್ಕೆ ಕೊಟ್ಟು ನೋಡಿ, ಸುಮ್ಮನೆ ಕೊಡ್ಲಿಲ್ಲ ಅವರಿಗೆಲ್ಲ, ತಿನ್ಲಿಕ್ಕೆ ನರಸಿಂಹದೇವರ ಪ್ರಸಾದವನ್ನು ಕೊಟ್ಟು ಕಳಿಸಿದ್ದು. ಇದು ಒಳ್ಳೇದ ಕೆಟ್ಟದ? ಹಾಗಾದ್ರೆ ಅದನ್ನು ಕಳಿಸಿದ್ದು ತಪ್ಪು ಅಂತಾಗಿ ಮತ್ತೆ ವಾಸ್ತು ಹೋಮ ಮಾಡುವುದು ಹೇಳಿದ್ರೆ ಅದು ಕ್ರಮ ಹಾಗಲ್ಲ. ಮತ್ತೇನು ಕೇಳಿದ್ರೆ, ಒಬ್ಬ ದುಷ್ಟ ನಿಮ್ಮ ಮನೆ ಒಳಗೆ ಪ್ರವೇಶ ಮಾಡಿದ್ದಾನೆ ಅಂತ ಹೇಳಿದ್ರೆ ನಿಮ್ಮಲ್ಲಿ ವಾಸ್ತು ಚರ ಆಗಿದೆ ಅಂತ ಅರ್ಥ. ನಿಮ್ಮಲ್ಲಿ ವಾಸ್ತು ಸ್ಥಿರವಾಗಿದ್ರೆ, ವಸ್ತುವಿನ ಒಳಗಿರುವ ಭಗವದ್ರೂಪ ಚೆನ್ನಾಗಿ ಇತ್ತು ಹೇಳಿದ್ರೆ, ದುಷ್ಟ ಶಕ್ತಿಗಳು ಖಂಡಿತ ಒಳಗೆ ಬರ್ತಾ ಇರಬೇಕು. ಇವತ್ತು ದುಷ್ಟ ಶಕ್ತಿಗಳು ಒಳಗೆ ಬಂದಿದ್ದಾರೆ ಅಂದ್ರೆ ಅರ್ಥ ಏನು? ನಿಮ್ಮ ಕಾಂಪೌಂಡ್ ಒಡೆದೋಗಿದೆ ಅಂತ. ನಿಮ್ಮ ರಕ್ಷೆ ಇಲ್ಲ. ಹಾಗಾದ್ರೆ ಏನು ಮಾಡಬೇಕು ನೀವು? ಅವರನ್ನು ಓಡಿಸಿದ ಬಳಿಕ ಕಾಂಪೌಂಡ್ ಗಟ್ಟಿ ಮಾಡಿಕೊಡ್ಬೇಕು. ಯಾಕೆ ಕಾಂಪೌಂಡ್ ಗಟ್ಟಿ ಹಾಕಿದ್ದು? ಅವರನ್ನು ಓಡಿಸಿದ್ದಕ್ಕಲ್ಲ, ಇನ್ನೊಮ್ಮೆ ಅವರು ಬರದ ಹಾಗೆ ಮಾಡಿಕೊಳ್ಳುದು. ಆದ್ರೆ ನಾವು ಅದಕ್ಕೆ ಏನು ಅರ್ಥ ಮಾಡಿಕೊಂಡೆವು ಕೇಳಿದ್ರೆ, ಈ ಬಾಧಾಕರ್ಷಣೆ ಮಾಡಿದ್ದಕ್ಕೆ ವಾಸ್ತು ಹೋಮ ಮಾಡಬೇಕು ಅಂತ. ಬಾಧಾಕರ್ಷಣೆ ಮಾಡಿದ್ದಕ್ಕಲ್ಲ, ಅವರನ್ನೆಲ್ಲ ದುಷ್ಟರನ್ನು ಓಡಿಸಿದ ಬಳಿಕ ಇನ್ನು ಮುಂದೆ ಬಾಧೆಗಳು ನಮಗೆ ಬರಬಾರದು ಅಂತ ಹೇಳಿ ಆ ವಾಸ್ತು ತ್ರಿಪಂಚಾಶ ದೇವತೆಗಳ ಆರಾಧನೆ ಮಾಡ್ತಿದ್ರು. ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ತಾನು ಮಾಡಿದ ಪಾಪ ಅಂತ ಅರ್ಥ ಅಲ್ಲ, ಅವರು ಮಾಡಿದ ಪಾಪಗಳಿತ್ತಲ್ಲ ಅದರ ಪರಿಮಾರ್ಜನೆ ಆಗಬೇಕಾಗಲ್ಲ, ಅದಕ್ಕೋಸ್ಕರ ತಾನು ವಾಜಿಮೇಧವನ್ನು ಮಾಡಿದ. ರಾಮೇಶ್ವರದಲ್ಲಿ ಹೋಗಿ ರುದ್ರದೇವರು ಪ್ರತಿಷ್ಠೆ ಮಾಡ್ತಾರೆ, ರುದ್ರದೇವರನ್ನು ರಾಮದೇವರು. ಯಾಕೆ ಕೇಳಿದ್ರೆ, ಅವರು ಬ್ರಹ್ಮಹತ್ಯಾ ದೋಷ ಪರಿಹಾರಕ್ಕೋಸ್ಕರ ರುದ್ರದೇವರನ್ನು ಪ್ರತಿಷ್ಠೆ ಮಾಡಿದ್ರು ಅಂತ. ಬರದು ಸರಿ, ಆದ್ರೆ ಯಾರಿಗೆ ಬ್ರಹ್ಮಹತ್ಯಾ ದೋಷ? ರಾಮನಿಗೆ ಅಲ್ಲ, ಮತ್ತೆ ರುದ್ರದೇವರಿಗೆ ಬಂದಿದೆ ಬ್ರಹ್ಮಹತ್ಯಾ ದೋಷ. ತಾನು ಬ್ರಹ್ಮನ ತಲೆಯನ್ನು ಕಡೆದ ದೋಷ ಉಂಟಲ್ಲ, ಬ್ರಹ್ಮಕಪಾಲ, ಆ ದೋಷ ಪರಿಹಾರಕ್ಕೋಸ್ಕರ ರಾಮದೇವರು ನಿರ್ಮಾಣ ಮಾಡಿದ ಸೇತುವೆಯನ್ನು ನೋಡ್ತಾ ಕೂತ್ಕೊಳ್ತೇನೆ ಅಂತ. ಇದು ವಾದಿರಾಜರು ಕೊಡುವಂತಹ ವಿಚಾರಗಳು. ಹಾಗಾಗಿ ಅಂತಹ ಸೇತುವೆಯನ್ನು ನೋಡ್ತಾ ನೋಡ್ತಾ ಬ್ರಹ್ಮಹತ್ಯಾ ದೋಷ ನಿವಾರಣೆ ಆಗುವುದಕ್ಕೋಸ್ಕರ ರುದ್ರದೇವರನ್ನು ತಾನು ಪ್ರತಿಷ್ಠೆ ಮಾಡ್ತಾರೆ. ಹಾಗಾದ್ರೆ ರುದ್ರದೇವರು ಹೇಳಿದ್ದು ಹೌದು, ಅದನ್ನು ಪ್ರತಿಷ್ಠೆ ಮಾಡಿದ್ದು ಹೌದು. ಯಾವುದು? ಬ್ರಹ್ಮಹತ್ಯಾ ದೋಷ. ಯಾರಿಗೆ ಬ್ರಹ್ಮಹತ್ಯಾ ದೋಷ? ರಾಮದೇವರಿಗೆ ಅಲ್ಲ, ಮತ್ತೆ ಅದು ರುದ್ರದೇವರಿಗೆ. ಹಾಗೆ ಇಲ್ಲಿ ಕೂಡ ದೋಷ ಎನ್ನುವಂಥದ್ದಿತ್ತು, ಅದರ ಪರಿಮಾರ್ಜನಕ್ಕೆ ವಾಜಿಮೇಧೇನ ಚೇಷ್ಟವಾನ್ ಅಂದ್ರೆ ಅಶ್ವಮೇಧ ಯಾಗವನ್ನೆಲ್ಲ ಮಾಡಿ ಮತ್ತೆ ಧರ್ಮ ಸಂಸ್ಥಾಪನೆಯನ್ನು ಮಾಡಿದ್ದಾರೆ. ತಸ್ಮಿನ್ ಯಜ್ಞೆ ಮಹಾದಾನೆ ಅಲ್ಲ. ಅದು ಯಾಕೆ ಹಾಗೆ ಹೇಳಿದ್ದು? ನೇರವಾಗಿ ಇದು ಕೆಲವೆಲ್ಲ ಹಾಗೆ ಏನು ಲೋಕ ವಿಡಂಬನೆಗೋಸ್ಕರ ಅಂತ, ಅಂದ್ರೆ ನೋಡುವವರಿಗೆ ಇವನೇ ಮಾಡಿದ ಹಾಗೆ ಅಂತ ಕಾಣಬೇಕು ಅಂತ ಹೇಳಿ. ಅದು ನಾವು ಮಾಡುವುದಿಲ್ವ ಮನೆಯಲ್ಲಿ? ಮಕ್ಕಳು ಪೆಟ್ಟು ಕೊಟ್ಟಾಗೆ ಮಾಡ್ತಾರೆ, ಪೆಟ್ಟು ಕೂಡ ನಾವು ಅಂತ ಹೇಳ್ತೇವೆ ಅಪ್ಪ ಅಮ್ಮ. ಯಾಕೆ ಅರ್ಥದ್ದು? ಒಬ್ಬ ಪೆಟ್ಟು ಹೊಡೆದ ಅಂತ ಹೇಳ್ತಾರೆ. ಅಲ್ಲ, ಚಿಕ್ಕ ಮಗು ಪೆಟ್ಟು ಹೊಡೆದ್ರೆ ಖುಷಿ ಆಗ್ತಾ ಇರ್ತದೆ, ಮತ್ತೆಂತ ಕಲ್ತದ್ದು ಹೇಳಿದ್ರೆ ಅದು ಲೋಕ ವಿಡಂಬನೆ. ನಾವು ಹೇಗೆ ನಾಟಕ ಮಾಡ್ತೇವೆ ಅದೇ ರೀತಿ ಇಲ್ಲಿ ನಡೀತಾ ಉಂಟಷ್ಟೇ, ಬಿಟ್ರೆ ಅದನ್ನೆಲ್ಲ ಯಥಾಮತಿಯಾಗಿ ತಿಳ್ಕೊಳ್ಳೋದಲ್ಲ. ತಸ್ಮಿನ್ ಯಜ್ಞೆ ಮಹಾದಾನೆ ದಕ್ಷಿಣಾಂ ಭೃಗುನಂದನಃ ಮಾರೀಚಾಯ ದದೌ ಪ್ರೀತಃ ಕಶ್ಯಪಾಯ ವಸುಂಧರಾಂ. ಈಗ ಏನು ಮಾಡ್ತಾರೆ ಕೇಳಿದ್ರೆ, ಅಶ್ವಮೇಧ ಯಾಗವನ್ನು ಆಚರಿಸಿ ಇವರು ಏನು ಮಾಡ್ತಾರೆ, ಪರಶುರಾಮ ದೇವರು ಸಮಸ್ತ ಭೂಮಿಯನ್ನು 21 ಬಾರಿ ತಾನು ಪ್ರದಕ್ಷಿಣೆ ಮಾಡಿ ಸಂಪಾದನೆ ಮಾಡಿದ್ದಾರೆ. ಆ ಭೂಮಿಯನ್ನು ಜಾಗವನ್ನು ಏನು ಮಾಡಿದ್ರು ಗೊತ್ತಾ? ಮರೀಚಿಯ ಮಗನಾದ ಕಶ್ಯಪರಿಗೆ ಅದನ್ನು ದಾನ ಕೊಟ್ಟರು. ನೋಡಿ, ಹಾಗಾದ್ರೆ ಇವರಿಗೆ ಪಾಪ ಇದ್ರೆ ಅವರು ಪಾಪ ತೆಕೊಳ್ತಾ ಇದ್ರ? ಅಯ್ಯೋ ಮಾರ್ರೆ, ಅವರ ಹಣ ಒಂದು ಬೇಡ ಮಾರ್ರೆ ನಮಗೆ ಅಂತ. ಕಶ್ಯಪರು ಎಲ್ಲ ದೊಡ್ಡ ಜ್ಞಾನಿಗಳು, ಆದ್ರೂ ಪರಶುರಾಮದ ಕೊಟ್ಟಂತಹ ಜಾಗವನ್ನು ತಗೊಂಡು. ಹಾಗಾದ್ರೆ ನಾವೆಲ್ಲ ಇರುವ ಜಾಗ ಪರಶುರಾಮ ಕ್ಷೇತ್ರ ಬಹಳ ಪುಣ್ಯ ಭೂಮಿ ಅಂತ ಹೇಳುತ್ತೇವೆ, ಪರಶುರಾಮ ನಿರ್ಮಾಣ ಮಾಡಿಕೊಟ್ಟ ಜಾಗ ಅಂತ ಹೇಳ್ತೇವೆ. ಹಾಗಾದ್ರೆ ಇದೆಲ್ಲವೂ ಕೂಡ ಪುಣ್ಯ ಭೂಮಿಯೇ ಹೊರತು, ಪುಣ್ಯವೇ ಹೊರತು ಪಾಪ ಅಲ್ಲ. ಹಾಗಾಗಿ ಪರಶುರಾಮ ದೇವರಿಗೆ ಪಾಪ ಇತ್ತು ಅಂತ ಅರ್ಥ ಮಾಡಬೇಡಿ ಅಂತ ಹೇಳ್ತಾರೆ. ಹಾಗಾಗಿ ಪ್ರೀತಃ ಅಂತ ಹೇಳ್ತಾರೆ. ದದೌ ಪ್ರೀತಃ, ಕಶ್ಯಪರಿಗೆ ಸಮಗ್ರನಾದ ವಸುಂಧರೆಯನ್ನು ಕೊಟ್ಟು ಪ್ರೀತಿಗೊಳಿಸಿದ್ರು. ಹಾಗಾದ್ರೆ ಇವರು ರೈಸ್ಲಿಕ್ಕೆ ಕೊಟ್ಟದ್ದಲ್ಲ, ಉಂಟು ಅಂತ ಕೊಟ್ಟದ್ದಲ್ಲ, ಅವರಿಗೆ ಅನುಗ್ರಹ ಮಾಡಬೇಕು ಅಂತ ಕಶ್ಯಪರಿಗೆ ಕೊಟ್ಟು
ರೂಪವೇ ಪರಶುರಾಮ ರೂಪ. ವಾರುಣಾನ್ ಸ್ತುರಗಾನ್ ಶುಭ್ರಾನ್ ರಥಂಚ ರಥಿನಾಂಬರಃ ಹಿರಣ್ಯಮಕ್ಷಯಂ ಧೇನೋರ್ಗಜೇಂದ್ರಾಂಶ್ಚ ಮಹಾಮತಿ ದದೌ ತಸ್ಮಿನ್ ಮಹಾಯಜ್ಞೆ ವಾಜಿಮೇಧೆ ಮಹಾಯಶಃ. ಇವರು ಮಾಡಿದಂತಹ ಯಾಗ ಉಂಟಲ್ಲ, ಅದು ಎಂತಹ ಉತ್ತಮವಾದ ಯಾಗ ಅಂತ ಹೇಳ್ತಾ ಇದ್ದಾರೆ. ಮಹಾರಥಿಗಳಿಗಳು ಶ್ರೇಷ್ಠರಾದವರು ಯಾರು ಕೇಳಿದ್ರೆ ಪರಶುರಾಮರು. ಈ ಮಹಾರಥಿಕರು ಯುದ್ಧದಲ್ಲಿ ಒಂದಷ್ಟು ದಿನ ಯುದ್ಧ ಮಾಡ್ತಾರೆ, ಜಯವನ್ನು ತಂದು ಕೊಡ್ತಾರೆ. ಆದರೆ ಇವರು ಹಾಗಲ್ಲ, 21 ಬಾರಿ ತಾನು ಹೋಗಿ ಯುದ್ಧ ಮಾಡಿದವರು. ಹಾಗಾಗಿ ವರುಣ ಸಂಬಂಧಿಯಾದ ಶುಭ್ರವಾದಂಥ ಕುದುರೆಗಳನ್ನು ತಾನು ರಥದಲ್ಲಿ ಕಟ್ಟಿಕೊಂಡವರು ಅಂತ ಹೇಳ್ತಾರೆ. ಅಂತಹ ಅಕ್ಷಯವೆನಿಸುವಂತಹ ಬಂಗಾರದ ಧೇನುಗಳನ್ನು, ಆನೆಗಳನ್ನು ಇದನ್ನೆಲ್ಲ ಮಾಡಿಸಿ ದಾನ ಕೊಟ್ಟಿದ್ದಾರೆ. ಆ ಯಾಗದಲ್ಲಿ, ಅಶ್ವಮೇಧ ಯಾಗದಲ್ಲಿ ಯಾರಿಗೆ ಕೊಟ್ಟಿದ್ದಾರೆ ಕೇಳಿದ್ರೆ ಹೇಳ್ತಾರೆ, ವಿಪ್ರರಿಗೆಲ್ಲ ದಾನ ಮಾಡಿದ್ದಾರೆ. ನಾವೆಲ್ಲ ಕೊಡ್ತೇವಲ್ಲ, ಎಂಥದ್ದು ಕುದುರೆ ದಾನ, ಅದು ದಾನ, ಇದು ದಾನ, ಗೋದಾನ ಅಂತ. ಕೊಟ್ಟದ್ದು ಗೋವಲ್ಲ, ಮತ್ತೆ ತೆಂಗಿನಕಾಯಿ ಅಥವಾ ಗೋಪೀಚಂದ್ರ ಕೊಟ್ಟು ಭೂದಾನ ಅಂತ ಹೇಳ್ತೇವೆ, ಆ ರೀತಿ ಕೊಟ್ಟದ್ದಲ್ಲ ಹೇಳ್ತಾರೆ ಇವರು. ಹಿರಣ್ಯಂ ಅಕ್ಷಯಂ ದೇನೋ ಗಜೇಂದ್ರಾಂಶ್ಚ ಮಹಾಮತಿ, ಎಲ್ಲ ಬಂಗಾರದ ಗಟ್ಟಿದ್ದು, ಇದನ್ನೆಲ್ಲ ದಾನ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದ್ಯಾಪಿ ಚ ಹಿತಾರ್ಥಾಯ ಲೋಕಾನಾಂ ಭೃಗುನಂದನ ಚರಮಾಣಸ್ತಪೋದೀಪ್ತಂ ಜಾಮದಗ್ನ್ಯ ಪ್ರತಾಪವಾನ್. ಇವತ್ತಿಗೂ ಕೂಡ ಭೃಗುನಂದನ ನೆನೆಸಿದ ಪರಶುರಾಮ ದೇವರು ಮಾಡಿದ ಯಾವ ಒಂದು ಯಾಗ ಉಂಟಲ್ಲ, ಅದು ಪ್ರಸಿದ್ಧ. ಅವರು ಇವತ್ತಿಗೂ ಕೂಡ ಸಮಸ್ತ ಲೋಕದ ಹಿತದೃಷ್ಟಿಯಿಂದ ಮಹೇಂದ್ರ ಪರ್ವತದಲ್ಲಿ ಕುಳಿತುಕೊಂಡು ತಪಸ್ಸು ಮಾಡ್ತಾ ಇದ್ದಾರೆ. ಹಾಗಾದ್ರೆ ನೋಡಿ, ಅವರು ಎಂತಹ ಒಂದು ಲೋಕಕ್ಕೋಸ್ಕರ ಮಾಡಿದ್ರು ಎನ್ನುವಂಥದ್ದನ್ನು ಹರಿವಂಶ ತೆಗೆದಿಡತ್ತೆ. ಇಲ್ಲದಿದ್ದರೆ ನಮಗೇನೋ ಕೇವಲ ಫ್ಯಾಮಿಲಿ ಮ್ಯಾಟರ್, ತಂದೆಯನ್ನು ಕೊಂದದ್ದಕ್ಕೆ ದ್ವೇಷ ಇತ್ತು, ಅದಕ್ಕೆ ಕೊಂದ್ರು ಅಂತ ಇಷ್ಟೇ ಅರ್ಥ ಮಾಡಿಕೊಳ್ಳುತ್ತೇವೆ. ಅದು ನೆಪ ಮಾತ್ರ. ತಿಷ್ಠತೆ ದೇವವತ್ ಶ್ರೀಮಾನ್ ಮಹೇಂದ್ರೇ ಪರ್ವತೋತ್ತಮೆ ಕೃಷ್ಣಾಜಿನೋತ್ತರೀಯಾಚ ಜಟಾಂ ಕುಟಮಂಡಲಿ. ಇವತ್ತು ಹೇಗಿದ್ದಾರೆ ಕೇಳಿದರೆ, ಸರ್ವೋತ್ತಮನಾದಂತಹ ನಾರಾಯಣ, ಕಾಂತಿಯುಕ್ತನಾದ ಇವರು ಶ್ರೇಷ್ಠವಾದ ಮಹೇಂದ್ರ ಪರ್ವತ, ಮಹೇಂದ್ರೇ ಪರ್ವತೋತ್ತಮೆ ಅಂತ ಹೇಳ್ತಾರೆ. ಮಹೇಂದ್ರ ಪರ್ವತದಲ್ಲಿ ಕೃಷ್ಣಾಜಿನ ಉತ್ತರೀಯ ವಸ್ತ್ರಗಳನ್ನು ಜಟ ಮುಕುಟಗಳಿಂದ ಅಲಂಕೃತರಾಗಿ ತಾವು ಜಪ ಮಾಡ್ತಾ ಇದ್ದಾರೆ. ಏಷ ವಿಷ್ಣೋ ಸುರೇಶಸ್ಯ ಶಾಶ್ವತ ಸ್ವಾಮ್ಯಯಸ್ಯ ಚ ಯಾಮದಗ್ನೆ ಇತಿ ಖ್ಯಾತಃ ಪ್ರಾದುರ್ಭೂವೋ ಮಹಾತ್ಮನಃ. ಸುರೇಶ್ವರನಾದಂತಹ ಇವರು, ಶಾಶ್ವತವಾಗಿರುವಂತಹ ಇವರು, ಅವ್ಯಯ, ಹೆಚ್ಚು ಕಡಿಮೆ ಇಲ್ಲದ ಮಹಾವಿಷ್ಣು ಪರಶುರಾಮ ಅವತಾರ ಜಗತ್ತಿನಲ್ಲಿ ತಾನು ತಪಸ್ಸು ಮಾಡುವಂಥದ್ದು ಜಗತ್ತಿನಲ್ಲಿ ಅತ್ಯಂತ ಪ್ರಖ್ಯಾತವಾಗಿದೆ. ಚತುರ್ವಿಂಶೇ ಯುಗೇ ಚಾಪಿ ವಿಶ್ವಾಮಿತ್ರ ಪುರಸ್ಸರಃ ಜಜ್ಞೆ ದಶರಥಸ್ಯಾಥ ಪುತ್ರ ಪದ್ಮಾಯತೆ ಕ್ಷಣಃ. ಆಮೇಲೆ ಬಂದ ಅವತಾರವೇ ಪರಶುರಾಮ ಅವತಾರ ಅಂತ ಹೇಳ್ತಾರೆ. ಅದು ಯಾವಾಗ ಕೇಳಿದ್ರೆ, ಚತುರ್ವಿಂಶೇ ಯುಗೇ ಚಾಪಿ 24ನೇ ತ್ರೇತಾಯುಗದಲ್ಲಿ ತಾನು ಅವತಾರ ಮಾಡಿದ್ದು. ಯಾರನ್ನು? ವಿಶ್ವಾಮಿತ್ರರನ್ನು ಮುಂದಿಟ್ಟುಕೊಂಡು ಕಾರ್ಯ ಸಾಧಿಸಿದ ರೂಪ ಅಂತ ಹೇಳ್ತಾರೆ. ಎಂತಹ ಭಗವಂತ! ಪದ್ಮಾಯತೆ ಕ್ಷಣಃ, ಕಮಲದ ಹಾಗೆ ವಿಶಾಲವಾದಂಥ ಕಣ್ಣು ಇರುವಂತಹ ಇವರು ದಶರಥನ ಮಗನಾಗಿ ಅವತಾರ ಮಾಡಿದ್ರು, ಶ್ರೀರಾಮನಾಗಿ. ಇಲ್ಲಿ ನೋಡಿ, ಈಗ ಎಷ್ಟನೇ ಕಾಲ ಅಂತ ಕೇಳಿದ್ರೆ, ಅಷ್ಟಾವಿಂಶತಿತಮೇ ಕಲಿಯುಗೆ, 28ನೇ ಕಲಿಯುಗ ಈಗ ಅಂತಾದ್ರೆ, ಇದರ ಹಿಂದೆ ಇರುವ ರೂಪ ಯಾವುದು ಕೇಳಿದ್ರೆ ರಾಮರೂಪ. ಇದು ಈಗ ಇರುವಂಥದ್ದು ಕೃಷ್ಣ ರೂಪ. 28ನೆಯ ಕಲಿಯುಗದಲ್ಲಿ ಕೃಷ್ಣಾವತಾರ ಅಂದ್ರೆ ದ್ವಾಪರಾಂತ್ಯದಲ್ಲಿ ಕೃಷ್ಣಾವತಾರ ಆದ್ರೆ, ಅದರ ಹಿಂದೆ 24ನೇ ತ್ರೇತಾಯುಗದಲ್ಲಿ ರಾಮಾವತಾರ. ಎಷ್ಟು 3 ಯುಗಗಳು. ಒಂದು ಯುಗ ಅಂದ್ರೆ ಎಷ್ಟು ಕೇಳಿದ್ರೆ 4,32,000 ಕಲಿಯುಗ. ಅದರದ್ದು ದುಪ್ಪಟ್ಟು 8,64,000 ಅದು ದ್ವಾಪರ. ಕಲಿಯುಗದ 3 ಪಟ್ಟು ತ್ರೇತ, ಕಲಿಯುಗದ 4 ಪಟ್ಟು ಕೃತ. ಇನ್ ಬಿಟ್ವೀನ್ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಉಂಟು. ಅದೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಇಂಥದ್ದು 3 ಆವೃತ್ತಿ ಆಗಬೇಕು. ಅದಕ್ಕಿಂತ ಹಿಂದೆ ಆದದ್ದು ರಾಮನ ಅವತಾರ. ಕೃತ್ವಾತ್ಮಾನಂ ಮಹಾಬಾಹು ಚತುರ್ಧ ಪ್ರಭುರೀಶ್ವರ ಲೋಕೆ ರಾಮ ಇತಿ ಖ್ಯಾತಃ ತೇಜಸ ಭಾಸ್ಕರೋಪಮಃ. ಮಹಾಬಾಹುವಾದ ಇವರು ಹೇಗೆ ಮಾಡಿದ್ದಾನೆ? 4 ರೂಪವನ್ನು ಪಡೆದಿದ್ದಾನೆ ಶ್ರೀರಾಮ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ ರೂಪದಿಂದ 4 ವಿಧವಾದ ರೂಪಗಳನ್ನು ತೋರ್ಪಡಿಸ್ತಾ ತಾನು ಅವತಾರ ಮಾಡಿದವ ಅಂತ ಹೇಳ್ತಾರೆ. ಅವನು ಭಾಸ್ಕರೋಪಮ, ಒಳ್ಳೆ ಸೂರ್ಯನ ಹಾಗೆ ಕಾಂತಿಯಿಂದ ಇರುವ ರೂಪ. ಅದು ಯಾಕೆ ಈ 4 ಅವತಾರ ಅಂತ ಹೇಳ್ತೀರಿ ಕೇಳಿದ್ರೆ, ಮತ್ತೆ ಯಾರು ಅಲ್ಲ, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ. ಅವರಲ್ಲಿ ಒಂದೊಂದು ಕೆಲಸ ಮಾಡುವಾಗಲೂ ತನ್ನ ರೂಪವನ್ನು ಇಟ್ಟಿದ್ದಾನೆ ಭಗವಂತ. ಹಾಗಾಗಿ ಇಟ್ಟರೂ ಕೂಡ ತಾನು ವಾಸುದೇವನಾಗಿದ್ದುಕೊಂಡು ತಾನು ರಾಮ ಅಂತ ಪ್ರಸಿದ್ಧನಾದವ. ಪ್ರಸಾದನಾರ್ಥಂ ಲೋಕಸ್ಯ ರಕ್ಷಸಾಂ ನಿಧನಾಯ ಚ ಧರ್ಮಸ್ಯ ಚ ವಿವೃದ್ಧ್ಯರ್ಥಂ ಯಜ್ಞೇ ಚೈವ ಮಹಾಯಶಾಃ. ರಾಮಾವತಾರದ ಉದ್ದೇಶ ಏನಪ್ಪಾ, ಯಾಕೆ ಬಂದ ಅಂತ ಹೇಳಿದ್ರೆ,
ಲೋಕವನ್ನು ರಕ್ಷಿಸುವುದಕ್ಕೋಸ್ಕರ, ಲೋಕಸ್ಯ ರಕ್ಷಸಾಂ ನಿಧನ ಆಯ್ತು, ಲೋಕದ ರಕ್ಷಣೆಗೋಸ್ಕರ. ಮತ್ತೆ ಆ ದುಷ್ಟ ಒಬ್ಬ ಇದ್ದಾನೆ ರಾವಣ, ಅವನ ವಧೆಗೋಸ್ಕರ ಬಂದಿದ್ದಾರೆ. ಧರ್ಮಸ್ಯ ಚ ವಿವೃದ್ಧ್ಯರ್ಥಂ, ಧರ್ಮವನ್ನು ಬೆಳಗುವುದಕ್ಕೋಸ್ಕರ ಬಂದಿದ್ದಾರೆ. ಹಾಗಾಗಿ ಈ ಉದ್ದೇಶದಿಂದ ಕೀರ್ತಿ ಸಂಪನ್ನನಾದಂತಹ ರಾಮದೇವರು ತಾನು ಅವತಾರ ಮಾಡಿದ್ರು. ಸಮಪ್ಯಾಹುರ್ ಮನುಷ್ಯೇಂದ್ರಂ ಸರ್ವಭೂತ ಪ್ರತೇಸ್ತನಂ ತಸ್ಮೈ ದತ್ತಾನಿ ಚಾತ್ರಾಣಿ ವಿಶ್ವಾಮಿತ್ರೇಣ ಧೀವತ. ಇವರು ಸಮಸ್ತ ಪ್ರಾಣಿಗಳಿಗೂ ಒಡೆಯನಾಗಿ ಬಂದವನು ರಾಮ, ಕೇವಲ ಮನುಷ್ಯರಿಗೆ ಮಾತ್ರ ಅಲ್ಲ. ಹಾಗಾಗಿ ಅವರು ಹೋಗಬೇಕಾದ್ರೆ ಪ್ರಾಣಿ ಪಕ್ಷಿ ಎಲ್ಲರನ್ನೂ ಮೋಕ್ಷಕ್ಕೆ ಕರ್ಕೊಂಡು ಹೋಗಿದ್ದಾನೆ. ಇವರು ಏನು ಮಾಡ್ತಾರೆ ಕೇಳಿದ್ರೆ, ವಿಶ್ವಾಮಿತ್ರರಂತಹ ಜ್ಞಾನಿಗಳಿಗೆ ತಾನು ಅನುಗ್ರಹ ಮಾಡಿದ ರೂಪ. ಅನುಗ್ರಹ ಮಾಡಬೇಕಾದ್ರೆ ಏನು ಮಾಡಿದ್ರು, ಅವರಿಂದ ಅಸ್ತ್ರಗಳನ್ನು ಮೊದಲು ತಾನು ಪಡೆದರು. ಹಾಗೆ ಎಸ್ಪೈ ದತ್ತಾನಿ ಶಾಸ್ತ್ರಾಣಿ ವಿಶ್ವಾಮಿತ್ರರು ಕೆಲವು ಅಸ್ತ್ರಗಳನ್ನೆಲ್ಲ ಕೊಟ್ಟಿದ್ದಾರೆ. ಅಂತಹ ಅಸ್ತ್ರಶಸ್ತ್ರಗಳನ್ನು ತೆಗೆದುಕೊಂಡು ತಾನು ರಕ್ಕಸರನ್ನು ವಧೆ ಮಾಡಿ ಲೋಕಕ್ಕೆ ಉಪಕಾರ ಮಾಡಿದ ರೂಪವೇ ರಾಮರೂಪ. ಪದಾರ್ಥಂ ದೇವಶತ್ರುಣಾಂ ದುರ್ಧರಾಣಿ ಸುರೈರವಿ ಯಜ್ಞ ವಿಘ್ನಕರೋ ಯೇನ ಮುನೀನಾಂ ಭಾವಿತಾತ್ಮನಾಂ ಅರೇತ್ಯ ಸುಬಾಹುಶ್ಚ ಬಲೇನ ಬಲಿನಾಂಬರೌ ನಿಹತೌ ಚ ನಿರಾಶೌ ಚ ಕೃತೌತೇನ ಮಹಾತ್ಮನ. ಹಾಗಾದ್ರೆ ಇವರಿಗೆ ಅಸ್ತ್ರಶಸ್ತ್ರಗಳನ್ನು ಕೊಟ್ಟರಲ್ಲ ವಿಶ್ವಾಮಿತ್ರರು, ಯಾಕೆ ಕೇಳಿದ್ರೆ ದೇವತೆಗಳ ಶತ್ರುಗಳ ವಧೆಗೋಸ್ಕರ ನೀಡಿದ ಅಸ್ತ್ರಶಸ್ತ್ರಗಳು. ಅಸ್ತ್ರಗಳ ಪ್ರಭಾವದಿಂದಾಗಿ ಇವರು ಏನು ಮಾಡ್ತಾರೆ, ಯಜ್ಞಕ್ಕೆ ವಿಘ್ನಗಳನ್ನು ಉಂಟು ಮಾಡಿ, ಯಜ್ಞ ವಿಘ್ನಕರೋ ಏನ, ಯಾವ ಯಜ್ಞಗಳಿಗೆ ವಿಘ್ನವನ್ನು ಮಾಡ್ತಾ ಇದ್ರಲ್ಲ ಮಾರೀಚ ಮತ್ತೆ ಸುಬಾಹು ಅಂತ ಹೇಳಿ, ಅವರನ್ನು ನಾಶ ಮಾಡುವುದಕ್ಕೋಸ್ಕರ ಇವರು ಇಂತಹ ಅಸ್ತ್ರಶಸ್ತ್ರಗಳನ್ನು ತೆಗೆದುಕೊಂಡ್ರು ಅಂತ ಹೇಳ್ತಾರೆ. ಕೊಟ್ರೆ ಇವರು ಬೇಡ ಅಂತ ಹೇಳಿದ್ರು, ಆದ್ರೂ ಕೂಡ ಅವರಿಗೆ ಅನುಗ್ರಹ ಆಗಬೇಕಲ್ಲ, ಅದಕ್ಕೋಸ್ಕರ ತಾವು ಸ್ವೀಕಾರ ಮಾಡಿದ್ದಾರೆ. ವರ್ತಮಾನೆ ಮಖೆ ಏನ ಜನಕಸ್ಯ ಮಹಾತ್ಮನ ಭಗ್ನಂ ಮಾಹೇಶ್ವರಂಚಾಪಂ ಕ್ರೀಡತಾ ಲೀಲಯಾ ಪುರ. ಜನಕರಾಜರು ಏನು ಮಾಡ್ತಾರೆ, ಮುಂದೆ ತಾವು ಯಜ್ಞವನ್ನು ಮಾಡ್ತಾರೆ. ಆ ಯಜ್ಞದಲ್ಲಿ ಏನು ತನ್ನ ಮಗಳನ್ನು ಕೊಡಬೇಕು ಅಂತ. ಹಾಗಾಗಿ ಯಾರು ಈ ಮಹೇಶ್ವರನಿಗೆ ಸಂಬಂಧಪಟ್ಟ ಶಿವಧನುಸ್ಸನ್ನು ಎತ್ತುತ್ತಾರೋ, ಅಂದ್ರೆ ಪಿನಾಕ ಎನ್ನುವಂಥ ಧನುಸ್ಸನ್ನು ಎತ್ತುತ್ತಾರೋ ಅವರಿಗೆ ನಾನು ನನ್ನ ಮಗಳನ್ನು ಕೊಡ್ತೇನೆ ಅಂತ ಹೇಳಿದ್ರು. ಆಗ ರಾಮದೇವರು ತಾನು ಲೀಲೆಯಿಂದ ಬಹಳ ಸುಲಲಿತವಾಗಿ ಅದನ್ನು ಎತ್ತಿ ತಾನು ಸೀತೆಯನ್ನು ಪಡ್ಕೊಂಡ ರೂಪವೇ ರಾಮರೂಪ. ಯಸ್ಸಮ ಸರ್ವಧರ್ಮಶ್ಚ ಚತುರ್ದಶ ವನೆ ಅವಸತು ಹೇಳ್ತಾರೆ. 14 ವರ್ಷ ಕಾಡಿನಲ್ಲಿ ತಾನು ಇದ್ದವ ರಾಮ. ಇಲ್ಲಿ ಹೇಳ್ತಾರೆ ಯಸ್ಸಮಾಹ ಸರ್ವಧರ್ಮಜ್ಞ ಅಂತ. ಎಲ್ಲ ಧರ್ಮವನ್ನು ಅನುಭವಿಸಿದವ, ಧರ್ಮವನ್ನು ಆಚರಿಸಿದವ ಯಾರು ಕೇಳಿದ್ರೆ ರಾಮ. 14 ವರ್ಷ ಕಾಡಿನಲ್ಲಿ ತಾನು ಏನು ಮಾಡಿದ ಕೇಳಿದ್ರೆ ಇವರು ಹೇಳ್ತಾರೆ ಮುಂದೆ, ಲಕ್ಷ್ಮಣಾನುಚರೋ ರಾಮ ಸರ್ವಭೂತ ಹಿತೇ ರತಃ ಚತುರ್ದಶ ವನೆ ತಪ್ವ ತಪೋ ವರ್ಷಾಣಿ ರಾಘವ. ಲಕ್ಷ್ಮಣ ಇವನನ್ನು ಸೇವನೆ ಮಾಡ್ತಾ ಇದ್ದ. ಹೀಗೆ ಲಕ್ಷ್ಮಣನನ್ನು ಸೇವಕನನ್ನಾಗಿ ಮಾಡಿಕೊಂಡು ಸರ್ವಭೂತಗಳ ಎಲ್ಲ ಪ್ರಾಣಿ ಪಕ್ಷಿಗಳ ಹಿತಚಿಂತನೆಯನ್ನು ಮಾಡ್ತಾ 14 ವರ್ಷ ಕಾಡಿನಲ್ಲಿ ತಪಸ್ಸು ಮಾಡಿದವ ರಾಮ. ಇದು ಒಳ್ಳೆ ಚಿಂತನೆಯನ್ನು ಕೊಡ್ತಾ ಇದ್ದಾರೆ. ನಾವೇನು ಹೇಳ್ತಾ ಇದ್ದೇವೆ ಕೇಳಿದ್ರೆ, ಪಾಪ ಕಾಡಿನಲ್ಲಿ ಎಷ್ಟು ಕಷ್ಟಪಟ್ಟನೋ ಏನೋ ರಾಮ ಅಂತ ಹೇಳಿದ್ರೆ, ಅಲ್ಲಪ್ಪ, ಅವ ಖುಷಿ ಪಟ್ಟೆ ಹೋದದ್ದು. ಖುಷಿ ಪಟ್ಟು ತಾನಲ್ಲಿ ಇದ್ದುಕೊಂಡು ಸರ್ವಲೋಕದ ಹಿತಕ್ಕೇನು ಮಾಡಬಹುದು ಅಂತ ಚಿಂತನೆ ಮಾಡಿದವ. ಹಾಗಾಗಿ ಅದು ತಪಸ್ಸೇ ಹೊರತು ಅದು ಶಿಕ್ಷೆ ಅಲ್ಲ. ಇದು ಅವನಿಗೆ ಮಾತ್ರ ಅಲ್ಲ, ನಮಿಗೂ ಕೊಡುವ ಸಂದೇಶ. ನಮಿಗೂ ಅನಿವಾರ್ಯ ಸ್ಥಿತಿಗಳು ಇಂಥದ್ದೆಲ್ಲ ಬಂದಾಗ ಇದು ಕಷ್ಟ ಅಂತ ತಿಳ್ಕೊಳ್ಳೋದಲ್ಲ. ಮತ್ತೆ ಇದು ಏನು ಹೇಳಿದ್ರೆ ಇದೊಂದು ತಪಸ್ಸು, ನಮಗೆ ಇದ್ದಂತಹ ಒಂದು ತಪಸ್ಸು, ಇದನ್ನು ಚೆನ್ನಾಗಿ ನಿಭಾಯಿಸಬೇಕು ಅಂತ ಆಲೋಚನೆ ಮಾಡ್ಬೇಕು ಹೊರತು ಅಯ್ಯೋ ಕಾಡಿಗೆ ಬಂದೆವು, ನಾಡಲ್ಲಿಲ್ಲ, ಅವರೆಲ್ಲ ಕಾಡಲ್ಲಿ ಎಷ್ಟು ಚಂದ ಇದ್ದಾರೆ ಅನ್ನೋದು ನಾಡಿನವರ ಆಲೋಚನೆ ಮಾಡುದು. ಇವರು ನಾಡಿನಲ್ಲಿ ಬಹಳ ಸುಖಿಗಳಾಗಿದ್ದಾರೆ ಅಂತ ಕಾಡಿನವರು ಆಲೋಚನೆ ಮಾಡ್ಬೋದು. ನೋಡ್ಲಿಕ್ಕೆ ಹೋದ್ರೆ ಇಬ್ಬರಿಗೂ ಸುಖ ಇಲ್ಲ. ಇವರಿಗೆ ಅವರದ್ದು ಚಂದ ಕಾಣುತ್ತೆ, ಅವರಿಗೆ ಇವರದ್ದು ಚಂದ ಕಾಣುತ್ತೆ. ಅದಲ್ಲ, ಮತ್ತೇನು ಮಾಡಬೇಕು, ಇದು ನಮಗೆ ಕೊಟ್ಟಂತಹ ಒಂದು ಯೋಗ ಭಗವಂತ ಅಂತ ಹೇಳಿಕೊಂಡು ಅವನು ತಪಸ್ಸನ್ನು ಮಾಡಿದ. ಹಾಗಾದ್ರೆ ಇಲ್ಲಿ ಹೇಳ್ತಾರಲ್ಲ, ಅವ ಕಾಡಿನಲ್ಲಿ ಹೋದ ಪಾಪ, ಅಂತೂ ಇಂತು ಕುಂತಿ ಮಕ್ಕಳಿಗೆ ವನವಾಸ ಅಂತೆಲ್ಲ ಹೇಳುವಂಥದ್ದೆಲ್ಲ ಉಂಟು. ಕೇಳಿದ್ರೆ ಅದು ಅಜ್ಞರು ಮಾತಾಡುವಂತಹ ವಿಚಾರವೇ ಹೊರತು ಜ್ಞಾನಿಗಳಲ್ಲ. ಹಾಗಾಗಿ ಹೇಳ್ತಾರೆ, ರೂಪಿಣಿ ಯಸ್ಯ ಪಾರ್ಶ್ವಸ್ಥಾ ಸೀತೇತಿ ಪ್ರಥಿತಾ ಭುವಿ ಪೂರ್ವೋಚಿತ್ವಾದ್ಯ ಲಕ್ಷ್ಮೀರ್ ಭರ್ತಾರಂ ಅನುಗಚ್ಚತಿ. ಸಾಕ್ಷಾತ್ ರಮೆ ಇದ್ದಾಳೆಲ್ಲ ಲಕ್ಷ್ಮಿ, ಅದು ರಾಮನ ಸನೇಹದಲ್ಲಿ ಇದ್ದುಕೊಂಡು ರಾಮನ ಸೇವೆ ಮಾಡಿದ್ದದ್ದು. ಹಾಗಾದ್ರೆ ಲಕ್ಷ್ಮಿಯೇ ಇದ್ದಾಳೆ, ಇನ್ನು ಏನಾಗಬೇಕು ಸ್ವಾಮಿ? ಕಾಡಾದ್ರೇನು, ನಾಡಾದ್ರೇನು? ಎಲ್ಲಿ ಲಕ್ಷ್ಮಿ ಇದ್ದಾಳೋ, ಎಲ್ಲಿ ನಾರಾಯಣ ಇದ್ದಾರೋ ಅದು ಖಂಡಿತ ಅದು ತಪಸ್ಸಾಗಿ ಬಿಡತ್ತೆ ಹೊರತು ಅದು ತಪ ಆಗೋದಿಲ್ಲ. ತಪ ಅಂದ್ರೆ ಸಂತಾಪ ಆಗೋದಿಲ್ಲ, ದುಃಖ ಆಗೋದಿಲ್ಲ. ಹಾಗಾಗಿ ಸೀತೆ ಅಂತ ಅವಳು ಪ್ರಸಿದ್ಧಳಾದವಳು ಲಕ್ಷ್ಮಿ ಅಂತ ಕೊಡ್ತಾರೆ. ನಾರಾಯಣನಿಗೆ ಕರೆಕ್ಟ್
ಕರೆಕ್ಟ್ ಆಗಿರುವಂಥದ್ದು ಉಚಿತವಾದಂತಹ ಲಕ್ಷ್ಮಿಯೇ ಅವಳೇ ಸೀತೆ ಅಂತ ಯಾವಾಗಲೂ ಕೂಡ ಸೀತೆ ರಾಮನನ್ನು ಅನುಸರಿಸ್ತಾ ಇದ್ಲು. ಜನಸ್ಥಾನೇ ವಸನ್ ಕಾರ್ಯಂ ತ್ರಿದಶಾನಾಂ ಚಕಾರಸಃ ತಮಾಗಸ್ಕಾರಿಣಿಂ ರೂಪಂ ಪೌಲಸ್ತ್ಯಂ ಅನುಜರ್ಷಭಃ ಸೀತಾಯಾಃ ಪದಮೆನ್ಮಚ್ಛನ್ ನಿಜಘಾನ ಮಹಾಯಶಾಃ. ರಾಮದೇವರು ಏನು ಮಾಡಿದ್ರು ಗೊತ್ತಾ? ಜನಾಸ್ಥಾನದಲ್ಲಿ ವಾಸ ಮಾಡ್ತಾ ಇದ್ರು. ಜನಾಸ್ಥಾನದಲ್ಲಿ ವಾಸ ಮಾಡುವಾಗ ದೇವತೆಗಳಿಗೆ ಹಿಂಸೆ ಮಾಡುವಂತಹ ರಕ್ಕಸರೆಲ್ಲ ಬಹಳಷ್ಟು ಜನ ಬಂದಿದ್ರು. ಆಗ ಕೀರ್ತಿ ಸಂಪನ್ನನಾದಂತಹ ರಾಮ ಅವರನ್ನು ನಾಶ ಮಾಡ್ತಾನೆ. ಅದರಲ್ಲಿ ಹೋಗಬೇಕಲ್ಲ, ಅದಕ್ಕೆ ನೆಪ ಏನು ಕೇಳಿದರೆ ಸೀತಾನ್ವೇಷಣ ಎನ್ನುವಂಥದ್ದು ನೆಪ. ಯಾವಾಗಲೂ ಲಕ್ಷ್ಮೀನಾರಾಯಣರು ಒಟ್ಟಿಗೆ ಇರ್ತಾರೆ, ಬೇರೆ ಬೇರೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಎಲ್ಲ ಕಡೆ ಇರುವವನು ನಾರಾಯಣ, ಎಲ್ಲ ಕಡೆ ಇರುವವಳು ಲಕ್ಷ್ಮಿ. ಯಾವಾಗ ಯಾವಾಗ ಭಗವಂತ ಇದ್ನೋ ಆವಾಗ ಲಕ್ಷ್ಮಿ ಇದ್ಲು, ಯಾವಾಗ ಲಕ್ಷ್ಮಿ ಇದ್ಲು ಆವಾಗ ಭಗವಂತ ಇದ್ಲು. ಹಾಗಾದ್ರೆ ಎಂದಿಗೂ ಕೂಡ ವಿಯೋಗ ಎನ್ನುವಂಥದ್ದೇ ಇಲ್ಲ. ಹಾಗಾದ್ರೆ ನಿತ್ಯ ಅವಿಯೋಗವಾದವರು ಯಾಕೆ ನಾಟಕ ಮಾಡಿದ್ದು ಕೇಳಿದ್ರೆ ಯಾವುದೋ ಒಂದು ಪ್ರಯೋಜನಕ್ಕೋಸ್ಕರ. ಸುರಾಣಕ ಅಂತ ದೈತ್ಯರಿದ್ರು, ಅವರು ಏನು ಮಾಡ್ತಾರೆ, ಎಂದು ಲಕ್ಷ್ಮೀನಾರಾಯಣರನ್ನು ನಾವು ಬೇರೆ ಮಾಡ್ತೇವೋ ಆಗ ನಮಗೆ ಅಂತ ಪಾಪಗಳೆಲ್ಲ ಅಂಟಿಕೊಳ್ಳಿ ಅಂತ ಹೇಳಿದ್ರು. ಅವರು ದೈತ್ಯರು, ಅವರಿಗೆ ಪಾಪಗಳು ಬರಬೇಕು, ಅದಕ್ಕೋಸ್ಕರ ಏನು ಮಾಡ್ತಾರೆ, ನಾನು ಬಿಟ್ಟೆ ನೀನು ಹೋಗು ಅಂತ ನಾಟಕ ಮಾಡ್ತಾರಷ್ಟೇ. ಬಿಟ್ಟರೆ ನಿಜವಾಗಿ ಲಕ್ಷ್ಮೀನಾರಾಯಣರು ಸೀತಾರಾಮರು ಎಂದೂ ಕೂಡ ಬೇರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಸೀತೆ ಕಳ್ಕೊಂಡ್ಲು, ಸೀತೆಯನ್ನು ಹುಡುಕ್ತಾ ಹೋಗ್ತೇನೆ ಅಂತ ಲಂಕಾ ನಗರದವರೆಗೆ ತೆರಳಿದೆ. ಹೋಗಿ ಅಲ್ಲಿದ್ದಂಥ ಪೌಲಸ್ತ್ಯ ರಾವಣನನ್ನು ನಿಜಘಾನ ಅವನನ್ನು ನಾಶ ಮಾಡಿಬಿಟ್ಟ ರಾಮ. ದೇವಾಸುರಗಣಾನಾಂ ಹಿ ಯಕ್ಷ ರಾಕ್ಷಸ ಪಕ್ಷಿಣಾಂ ಯತ್ರ ವಧ್ಯಂ ರಾಕ್ಷಸೇಂದ್ರಂ ರಾವಣಂ ಯುಧಿ ದುರ್ಜಯಂ. ದೇವತೆ ಮತ್ತೆ ಅಸುರಗಣದವರಿಗೆ ಯಕ್ಷ ರಾಕ್ಷಸರು ಯಾರಿಗೂ ಕೂಡ ರಾವಣನನ್ನು ಕೊಲ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಅಂತಹ ದುರ್ಜಯನಾದಂಥ ರಾವಣನನ್ನು ಏನು ಮಾಡ್ತಾನೆ, ರಾಮ ಕೊಂದು ಹಾಕಿದ. ರಾವಣ ಹೇಗಿದ್ದಾನೆ ಅಂತ ಕೇಳಿದ್ರೆ ಹೇಳ್ತಾರೆ, ಗುಪ್ತಂ ರಾಕ್ಷಸ ಕೋಟಿಭಿ ನೀಲಾಂಜನ ತಮೋಪೈಮಂ ತ್ರೈಲೋಕ್ಯ ರಾವಣಂ ಕ್ರೂರಂ ರಾಕ್ಷಸಂ ರಾಕ್ಷಸೇಶ್ವರಂ ದುರ್ಜಯಂ ದುರ್ಧರಂ ದೃಪ್ತಂ ದೃಪ್ತ ಶಾರ್ದೂಲ ವಿಕ್ರಮಂ ದುರ್ನಿರೀಕ್ಷ್ಯಂ ಸುರಗಣೇ ವರದಾನೇನ ದರ್ಪಿತಂ ಜಗಾನ ಸೇವೈಸ್ಸಾರ್ಧಂ ಸಸೈನ್ಯಂ ಯುಧಿ ರಾವಣಂ ಮಹಾಭ್ರಗಣ ಸಂಕಾಶಂ ಮಹಾಕಾಯಂ ಮಹಾಬಲಂ. ಕೋಟಿ ರಾಕ್ಷಸರಿದ್ರಂತೆ ಈ ರಾವಣನನ್ನು ರಕ್ಷಣೆ ಮಾಡಲಿಕ್ಕೆ. ನೋಡಿ, ಮಹಾಬಲಿಷ್ಠ ಈತ. ಆದ್ರೆ ಅಷ್ಟು ಬಲಿಷ್ಠನಾದ್ರೆ ಇವನನ್ನು ನೋಡಿಕೊಳ್ಳಿಕ್ಕೆ ಕೋಟಿ ರಾಕ್ಷಸರಿದ್ರಂತೆ. ಅವರು ಹೇಗೆ ಇದ್ರು, ಕಪ್ಪು ಕಾಡಿಗೆಯ ಸಮೂಹದಿಂದ ಮೆರೆಯುತ್ತಾ ಇದ್ರು. ಅಂದ್ರೆ ಕಾಡಿಗೆಯ ಹಾಗೆ ಇಡೀ ಕಪ್ಪು, ಮುಖ ನೋಡಿದ್ರೆ ಎಲ್ಲಿ ನೋಡಿದ್ರೆ ಪೂರ್ತಿ ಕಪ್ಪು ಇತ್ತು. ಒಬ್ಬರನ್ನು ಕೂಡ ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಂತಹ ಪರಾಕ್ರಮಶಾಲಿಗಳಾಗಿದ್ರು ಅಂತ ಹೇಳ್ತಾರೆ. ಯಾರಿಂದಲೂ ಬಲಾತ್ಕಾರಕ್ಕೆ ತುತ್ತಾಗದವನು ಕೇಳಿದ್ರೆ ರಾವಣ. ಯಾರೂ ಕೂಡ ಅವನ ಮೇಲೆ ಸವಾರಿ ಮಾಡಲಿಲ್ಲ, ಅವನೇ ಎಲ್ಲರ ಮೇಲೆ ಸವಾರಿ ಮಾಡಿದ್ನೇ ಬಿಟ್ರೆ ಇವ ಯಾರನ್ನೂ ಕೂಡ ಕ್ಯಾರೆ ಮಾಡ್ತಾ ಇರಲಿಲ್ಲ. ಅಂತಹ ದೃಪ್ತನಾದವ, ಅಹಂಕೃತನಾದಂಥವನು ಹೇಗಿದ್ದ ಕೇಳಿದ್ರೆ ಮದಭರಿತವಾದ ಸಿಂಹದ ಹಾಗೆ ಅಂತ ಹೇಳ್ತಾರೆ. ದೃಪ್ತ ಶಾರ್ದೂಲ ವಿಕ್ರಮಂ ಅಂತ. ಶಾರ್ದೂಲ ಅಂದ್ರೆ ಸಿಂಹ, ಅಂತಹ ಸಿಂಹದ ಹಾಗೆ ತಾನು ಮೆರೆದೆವ. ಯಾವ ದೇವತೆಗಳಿಂದಲೂ ಕೂಡ ಸಮರದಲ್ಲಿ ಅವನನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅಂತ ಪರಾಕ್ರಮದಿಂದ ತಾನು ಮೆರೆದವ. ಇಂಥವನಿಗೆ ಏನಾಯಿತು ಗೊತ್ತಾ, ಅವನಿಗೆ ಮತ್ತೆ ವರದಾನೇನ ತರ್ಪಿತ ಸುರಗಣೈಹಿ ದೇವತೆಗಳು ಮತ್ತೆ ಈ ಬ್ರಹ್ಮಾದಿ ದೇವತೆಗಳ ವರ ಇತ್ತಲ್ಲ, ಮತ್ತೊಂದಷ್ಟು ಅವನಿಗೆ ಕೊಬ್ಬು ತಲೆಗೆ ಅಡರಿತು. ಹಾಗೆ ಸೈನ್ಯ ಸಹಿತನಾದ ಮಂತ್ರಿಗಳಿಂದ ಸಹಿತನಾದ ಈತ ಪ್ರಳಯ ಕಾಲದ ಮೇಘದಾದದಂತೆ ಕಂಗೊಳಿಸ್ತಾ ಇದ್ದ. ಅಂತಹ ಬಲಿಷ್ಠನಾದವ ಯಾರೋ ರಾವಣ. ಅಂತಹ ರಾವಣನನ್ನು ಶ್ರೀರಾಮ ಸಂಹರಿಸಿದ. ಹಾಗಾದ್ರೆ ಯಾರು ಬಲಿಷ್ಠ ಅಂತಾಯ್ತು? ರಾಮ ಬಲಿಷ್ಠ ಅಂತಾಯ್ತು. ತಮಾಗಸ್ಕಾರಿಣಂ ರೂಪಂ ಪೌಲಸ್ತ್ಯಂ ಪುರುಷರ್ಷಭಃ ರಾವಣಂ ನಿಜಘಾನಾಶೋ ರಾಮೋ ಭೂತಪತಿಸ್ಫುರ. ಪಾಪಭೂಯಿಷ್ಠನಾದವ ಈತ ಅಂತ ಹೇಳ್ತಾರೆ. ಅಂತಹ ಅವನನ್ನು, ಕ್ರೂರನಾದವನನ್ನು, ಪುಲಸ್ತ್ಯರ ಮಗನಾದಂತಹ ರಾವಣನನ್ನು, ಸಮಸ್ತ ಭೂತಗಳಿಗೆ ನಿಯಾಮಕನಾದಂತಹ ರಾಮದೇವರು ಕೂಡ್ಲೆ ಕೊಂದು ಬಿಟ್ರು. ಅಂದ್ರೆ ನಿಜಘಾನಾಶು, ಆಶು ಅಂದ್ರೆ ಕೂಡ್ಲೆ ಸಂಹರಿಸಿದ್ರು. ಅಂದ್ರೆ ಕಾಯಿಲೆ ಇಲ್ಲ, ಇವನನ್ನು ಇನ್ನು ಬಿಟ್ಟು ಪ್ರಯೋಜನ ಇಲ್ಲ, ಇನ್ನೊಂದಷ್ಟು ಜಗತ್ತಿಗೆ ಕಂಟಕ, ಇವನನ್ನು ಉಳಿಸಲೇಬಾರದು ಅಂತ ನಾಶ ಮಾಡಿದ್ರು. ಸುಗ್ರೀವಸ್ಯ ಕೃತೆ ಏನ ವಾನರೇಂದ್ರೋ ಮಹಾಬಲಃ ವಾಲೀತೆ ನಿಹತೋ ಯುದ್ಧೇ ಸುಗ್ರೀವಶ್ಚಾಭಿಷೇಕಿತಃ. ಹಾಗಾದ್ರೆ ಅಂತಹ ರಾಮ ಹೇಗೆ ಅಲ್ಲಿಗೆಲ್ಲ ಹೋದ ಕೇಳಿದ್ರೆ ಸುಗ್ರೀವನ ಸಹಾಯದಿಂದ ಹೋದ. ಸುಗ್ರೀವನ ಸಖ್ಯ ಹೇಗಾಯಿತು ಕೇಳಿದ್ರೆ ಅದನ್ನೇ ಹೇಳ್ತಾರೆ. ರಾಮ ಮತ್ತೆ
ವಾಲಿಯ ಜೊತೆಗೆ ಯುದ್ಧ ಆಗತ್ತೆ ಈ ಸುಗ್ರೀವನ ಸಖ್ಯದಿಂದಾಗಿ. ಹಾಗಾಗಿ ಮುಂದೆ ಆ ವಾಲಿಯನ್ನು ನಾಶ ಮಾಡಿದ್ದರಿಂದ ಸುಗ್ರೀವನನ್ನು ಮತ್ತೆ ಕಿಷ್ಕಿಂಧ ನಗರದಲ್ಲಿ ತಾನು ಅಭಿಷಿಕ್ತನನ್ನಾಗಿ ಮಾಡ್ತಾನೆ. ಹೀಗೆ ಸುಗ್ರೀವನವರೆಲ್ಲ ರಾಮನಿಗೆ ತಾವು ಸೆರೆಂಡರ್ ಆಗಿ ಬಿಡ್ತಾರೆ. ಏನು ಹೇಳ್ತಿ ಆ ಕೆಲಸ ಮಾಡಲಿಕ್ಕೆ ನಾವು ತಯಾರು, ಯಾಕೆ ವಾಲಿಯನ್ನು ವಧೆ ಮಾಡಿ ನಮ್ಮನ್ನು ಕುತ್ಕೊಳಿಸಿದ್ದಿ ಅಂತ. ಹಾಗಾಗಿ ಇಡೀ ಕಪಿ ಸೈನ್ಯ ಎನ್ನುವಂಥದ್ದು ರಾಮನ ಸಹಾಯಕ್ಕೆ ನಿಲ್ಲತ್ತೆ. ರಾಮನಿಗೆ ಸಹಾಯ ಅಲ್ಲ, ಆ ಕಪಿಗಳಿಗೆ ಸಹಾಯ ಆಯಿತು. ಯಾಕೆ ಒಂದೊಂದು ಕಲ್ಲನ್ನು ಹೊತ್ಕೊಂಡು ರಾಮ ರಾಮ ಅಂತ ಹೇಳಿದ್ರಿಂದ ಅವರುಗಳ ಕರ್ಮಕ್ಷಯ ಆಯಿತು, ಅವರುಗಳಿಗೆಲ್ಲ ಮೋಕ್ಷಕ್ಕೆ ಕಾರಣ ಆಯಿತು. ಆದರೆ ಹೇಳುವಾಗ ನಾವು ರಾಮನಿಗೆ ಸಹಾಯ ಮಾಡಿದ್ದು ಅಂತ ಹೇಳ್ತೇವೆ, ಅಳಿಲು ಸೇವೆ ಅಂತ ಹೇಳ್ತೇವೆ. ರಾಮನಿಗೆ ಪಾಪ ಸಹಾಯ ಮಾಡಿದ್ದು, ತಾನು ಮುಳುಗಿ ಮುಳುಗಿ ಮರಳನ್ನು ತಂದು ಸೇತುವೆಗೆ ಹಾಕಿದ್ದು ಅಂತ. ನಮ್ಮಿಂದಾಗಿ ಸೇತು ನಿರ್ಮಾಣ ಅಂತ ಅಲ್ಲ, ನಮಗೆ ಸೇತು ನಿರ್ಮಾಣದಲ್ಲಿ ಕೈಗೊಳ್ಳಿಕ್ಕೆ ಒಂದು ಅವಕಾಶವನ್ನು ರಾಮದೇವರು ಕೊಟ್ಟದ್ದು ಅಂತ ಅರ್ಥ. ಮಧೋಶ್ಚ ತನಯೋ ದೃಪ್ತೋ ಲವಣೋ ನಾಮದಾರವ ಹತೋ ಮಧುವನೇ ವೀರೋ ವರದೃಪ್ತೋ ಮಹಾಸುರಃ. ಇನ್ನು ರಾಮನ ಪರಾಕ್ರಮ ಏನು ಕೇಳಿದ್ರೆ, ಮಧು ನಾಮಕ ಒಬ್ಬ ದೈತ್ಯ ಇದೆ, ಮಧು ಕೈಟಭ, ಮಧುವಿನ ಮಗ ಲವಣ ಅಂತ. ಆ ಲವಣ ಎನ್ನುವವನು ದಾನವರಿಂದಾಗಿ ಇತರ ರಕ್ಕಸರಿಂದ ಕೂಡಿಕೊಂಡು ಬಹಳವಾಗಿ ಹಿಂಸೆಯನ್ನು ಕೊಡ್ತಾ ಇದ್ದ. ಆಗ ಅಂತಹ ಅವನನ್ನು ಮಧುವನ್ನು ನಾಶ ಮಾಡಿದವನೇ ರಾಮ ಹೇಳಿ. ಅಲ್ಲರಿ ರಾಮ ಅಲ್ಲಲ್ಲ, ಮತ್ತೆ ಮಧುವನ್ನು ಕೊಂದದ್ದು ಶತ್ರುಘ್ನ ಲವಣಾಸುರ ಅಂತ ಅದಕ್ಕೆ ಹೇಳ್ತಾರೆ. ಮಧು ಎನ್ನುವನ ಮಗ ಲವಣ ಅಂತ ಲವಣಾಸುರನನ್ನು ಕೊಂದದ್ದು ಶತ್ರುಘ್ನ ಅಂತ ಇದೆ ಎಲ್ಲ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ ಶತ್ರುಘ್ನ ಹೌದು, ಆದರೆ ಶತ್ರುಘ್ನನ್ನು ಕಳಿಸಿದವ ಯಾರು? ರಾಮ. ಹಾಗಾಗಿ ಸೈನಿಕರು ಕೊಂದದ್ದು ಹೌದು, ಆದರೆ ಅದರದ್ದು ವಿಜಯ ಯಾರಿಗೆ, ಜಯ ಯಾರಿಗೆ, ರಿಸಲ್ಟ್ ಯಾರಿಗೆ? ರಾಜನಿಗೆ. ಅದೇ ರೀತಿಯಾಗಿ ರಾಮ ತಾನು ಕೊಲ್ಲಿಸಿದ ಶತ್ರುಘ್ನನಿಂದಾಗಿ ಕೊಂದದ್ದು ರಾಮನೇ ಎನ್ನುವ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಯಜ್ಞ ವಿಘ್ನಕರೋ ಯೇನ ಮುನೀನಾಂ ಭಾವಿತಾತ್ಮನಾಂ ಮಾರೀಚಸ್ಯ ಸುಬಾಹುಶ್ಚ ಬಲೇನ ಬಲಿನಾಂಬರೌ ನಿಹತೌ ಚ ನಿರಾಶೌ ಚ ಕೃತೌ ತೇನ ಮಹಾತ್ಮನ. ಇದೇ ಮಹಾತ್ಮನಾದಂತಹ ರಾಮ ತಾನು ಭಗವಂತನನ್ನು ಧ್ಯಾನ ಮಾಡ್ತಾ ಇರುವಂಥ ಮುನಿಗಳಿಗೆ ರಕ್ಷಣೆ ಕೊಟ್ಟವ. ಎಲ್ಲಿ? ಜನಾಸ್ಥಾನದಲ್ಲಿ ಯಜ್ಞಕರ್ಮ ಮಾಡುವಾಗ ವಿಘ್ನಕಾರಿಗಳಾಗಿ ವರದರ್ಪಿತರಾದಂಥ ಸುಬಾಹು ಮಾರೀಚ ಎನ್ನುವ ರಕ್ಕಸರು ಅವರ ಅಪೇಕ್ಷೆ ಏನು ಕೇಳಿದ್ರೆ ವಿಘ್ನ ಕೊಡುವಂತ ಅದನ್ನು ಮಾಡ್ತಾ ಇದ್ರು. ಅವರು ಏನು ಯಜ್ಞವನ್ನು ನಾಶ ಮಾಡಬೇಕು ಅಂತ ಆಲೋಚನೆ ಮಾಡಿದ್ರು, ಅದಕ್ಕಿಂತ ಮೊದಲೇ ತಾನು ಹೋಗಿ ಅವರನ್ನು ನಾಶ ಮಾಡಿದ್ದೇ ರಾಮ. ಸಮರೇ ಯುದ್ಧ ಶೌಂಡೇನ ತಥಾ ಅನ್ಯೇಪಿ ರಾಕ್ಷಸಾಹ. ಇಷ್ಟೆಲ್ಲ ಕೊಂದದ್ದು ರಕ್ಕಸರನ್ನು, ಎಷ್ಟೆಷ್ಟೋ ರಕ್ಕಸರನ್ನು ರಾಮದೇವರು ತಾನು ಕೊಂದು ಹಾಕಿದ್ದಾರೆ. ವಿರಾಧಂಚ ಕಬಂಧಂಚ ರಾಕ್ಷಸೌ ಭೀಮ ವಿಕ್ರಮವು ಜಘಾನ ಪುರುಷ ವ್ಯಾಘ್ರವು ಗಂಧರ್ವವು ಶಾಪವೀಕ್ಷತವು. ಹಾಗಾದ್ರೆ ಮತ್ತೆ ವಿರಾಧ ಕಬಂಧ ಇಂತೆಲ್ಲ ಅಸುರರನ್ನು ನಾಶ ಮಾಡಿದ್ದಾನೆ. ಈ ಪುರುಷ ವ್ಯಾಘ್ರ ಅಂತ ಕರೀತಾರೆ ಗಂಧರ್ವರಿಬ್ಬರು. ಅವ್ರಿಗೇನು ಮಾಡ್ತಾರೆ, ಅವರ ಶಾಪದಿಂದಾಗಿ ವಿರಾಧ ಎನ್ನುವವನು ಕಬಂಧನಾಗಿ ತಾನು ಹುಟ್ಟಿಕೊಂಡ. ಭೀಮ ಪರಾಕ್ರಮ ಇತ್ತು, ಆದರೆ ರಾಮ ಅವರನ್ನು ನಾಶ ಮಾಡ್ತಾನೆ. ತುಂಬುರು ಅಂತ ಒಬ್ಬ ಗಂಧರ್ವ, ಆತ ಏನು ಮಾಡ್ತಾನೆ ಕೇಳಿದ್ರೆ ಉರ್ವಶಿಯನ್ನು ಬಯಸಿದ. ಅಲ್ಲ, ಉರ್ವಶಿಯನ್ನು ಬಯಸಿದ್ರೆ ಅದಕ್ಕಿಂತ ಆಲ್ರೆಡಿ ಒಬ್ರು ಬುಕ್ ಮಾಡಿಟ್ಟಿದ್ರು. ಯಾರದು ಅಂತ ಕೇಳಿದ್ರೆ ಗಂಧರ್ವ ಅಂದ್ರೆ ಇವನು ಕುಬೇರ ತಾನು ನಿಯೋಜನೆ ಮಾಡಿದ. ಈ ದೇವಲೋಕದ ಅಪ್ಸರ ಸ್ತ್ರೀಯರದ್ದು ಕ್ರಮ ಹೇಗೆ ಕೇಳಿದ್ರೆ, ಯಾರು ಮೊದಲಿಗೆ ನಿಯೋಜನೆ ಮಾಡಿರ್ತಾರೋ, ಆಮಂತ್ರಣ ಮಾಡಿರ್ತಾರೋ ಅವರಿಗೆ ಸೀಮೆ. ಹಾಗಾದ್ರೆ ಮೊದಲೇ ಬಂದಂತಹ ಕುಬೇರ ತನಗೆ ಬರಬೇಕು ಅಂತ ಉರ್ವಶಿಯನ್ನು ಬಯಸಿದಾಗ ಇವ ಬಿಟ್ಟು ಕೊಡ್ಬೇಕು, ಮತ್ತೆ ಹೋದವರು ಕೇಳಲಿಕ್ಕಿಲ್ಲ. ಆದ್ರೆ ತುಂಬುರ ಏನು ಮಾಡ್ತಾನೆ, ಇಲ್ಲ ಇಲ್ಲ ಕುಬೇರನಿಗೆಲ್ಲ ನನಗೆ ಬೇಕು ಅಂತ ಹೇಳಿ ತಾನು ಬಲಾತ್ಕಾರ ಮಾಡಿ ಹೂಡಿದಾಗ ಕುಬೇರ ಶಾಪ ಕೊಡ್ತಾನೆ. ಏನು ಕೇಳಿದ್ರೆ, ನೀನು ಒಬ್ಬ ರಾಕ್ಷಸಾಗಿ ಹುಟ್ಟು ಅಂತ ಹೇಳಿ. ಹಾಗಾಗಿ ತಾನು ಶಾಪಗ್ರಸ್ತನಾಗಿ ಹುಟ್ಟಿಕೊಳ್ತಾನೆ. ಮುಂದೆ ರಾಮಲಕ್ಷ್ಮಣರ ಒಂದು ಅನುಗ್ರಹದಿಂದಾಗಿ ತನ್ನ ಶಾಪ ಎನ್ನುವಂಥದ್ದು ನಿವಾರಣೆ ಆಗುತ್ತೆ. ಇಂತಹ ಇವನು ಶಿವನಿಂದ ಅವಧ್ಯತ್ವ ವರವನ್ನು ಪಡೆದಿದ್ದಂತೆ ಶಿವನ ಹತ್ರ ನಾನು ಸಾಯಬಾರದು ಅಂತ ಹೇಳಿ ಸರಿ ಅಂತ ಅನುಗ್ರಹ ಮಾಡಿದ್ದ. ಹಾಗೆ ಇನ್ನೊಬ್ಬ ಧನು ಎನ್ನುವಂತಹ ಗಂಧರ್ವ, ನಾನು ಸ್ಥೂಲಶಿರ ಎನ್ನುವಂತಹ ಬ್ರಾಹ್ಮಣನ ಶಾಪದಿಂದಾಗಿ ಕಬಂಧಾಸುರ ಎನ್ನುವಂಥ ಒಂದು ಅಸುರ ಜನ್ಮವನ್ನು ತಾನು ಪಡೆದವ. ಹಾಗಾಗಿ ತನಗೆ ಬಂದಂತಹ ಯಾವ ಒಂದು ಈ ದೇಹ ಉಂಟಲ್ಲ, ಇದನ್ನು ಹಿಡ್ಕೊಂಡು ಉಪದ್ರವವನ್ನು ಕೊಡ್ತಾ ಇದ್ದ. ವಜ್ರಾಯುಧದಿಂದ ಇಂದ್ರ ಏನು ಮಾಡ್ತಾನೆ, ಅವನ ತಲೆಯನ್ನು ಬಡಿತಾನೆ. ಇವನ ತಲೆ ದೇಹದ ಒಳಗೆ ಹುದುಗಿ ಹೋಗುತ್ತೆ. ಅಯ್ಯೋ ತಪ್ಪಾಯ್ತು ಹೇಳ್ತದೆ, ನಿಂಗೆ ಒಂದು ಅನುಗ್ರಹ ಮಾಡ್ತೇನೆ ಹೇಳಿ ಕೈ ಮತ್ತೆ ಕಾಲನ್ನು ಕೊಟ್ಟ. ಅದು ಎಲ್ಲಿವರೆಗೂ ಚಾಚತ್ತೆ, ಅದಕ್ಕೆ ಕಬಂಧ ಹಸ್ತ ಅಂತಲೇ ಹೇಳ್ತದೆ. ಎಲ್ಲೆಲ್ಲಿ ಇವ್ರದ್ದು ಕೈ ಉಂಟು ಅಂತ ಗೊತ್ತಾಗುದಿಲ್ಲ ಮಾಡ್ರೆ ಅಂತ ಹೇಳ್ತೇವೆ. ಹಾಗೆ ಈ ಅಸುರನದ್ದು ಎಲ್ಲೆಲ್ಲಿಗೋ ತನ್ನ ಹಸ್ತವನ್ನು ತಾನು ಚಾಚುತ್ತಾ ಇದ್ದ ಈತ. ಮುಂದೆ ಶ್ರೀರಾಮ ಅವನ ಕರ್ಮ ಬಂಧನವನ್ನು ಬಿಡಿಸಿ ಅವನ ಕೈಗಳನ್ನು ತುಂಡು ಮಾಡಿ ಅವನಿಗೆ ಸದ್ಗತಿಯನ್ನು ಕೊಡ್ತಾನೆ.
ಹುತಾಶನಾರ್ಕಶ್ರುತಿದಾ ಪ್ರಕಾಶೈಃ ಪ್ರತಪ್ತ ಜಾಂಬೂನದಚಿತ್ರಪುಂಖೈಃ ಸುರೇಂದ್ರ ವಜ್ರಾ ನಿಶಿತಲ್ಯಸಾರೈಃ ಶರೈಃ ಶರೀರೇಷು ನಿಯೋಜಿತೌ ಬಲಾತ್. ಅಗ್ನಿ, ಸೂರ್ಯ, ಚಂದ್ರ ವಿದ್ಯುತ್ಗಳಂತೆ ಬೆಳಗ್ತಾ ಇದ್ದವ ಆಗ ತಾನೇ ಕೆಂಪಾಗಿ ಕಾಯಿಸಿದ ಬಂಗಾರದಂತೆ ಆ ಹೊಳೆಯುತ್ತಾ ಇರುವಂತಹ ದೇವೇಂದ್ರನ ವಜ್ರಾಯುಧ ಅಂತ ಹೇಳ್ತಾರೆ. ಅದಕ್ಕೆ ಸಮಾನನಾದಂತಹ ತತ್ವಗುಣಗಳಿಂದ ಹೊಂದಿದ್ದು ರಾಮನ ಬಾಣ. ಹಾಗಾಗಿ ವಿರಾಧ ಕಬಂಧನಿಗೆ ಹೊಡೆದಾಗ ಅವರಿಬ್ಬರು ಕೂಡ ತಮ್ಮ ಪ್ರಾಣಗಳನ್ನು ತಮ್ಮ ಶರೀರದಿಂದ ಬೇರ್ಪಡಿಸಿಕೊಳ್ತಾರೆ. ಅಂದ್ರೆ ಇವರಿಬ್ರು ಕೊಂದ್ರು ಅಂತ ಅರ್ಥ. ತಸ್ಮೈ ದತ್ತಾನಿ ಶಾಸ್ತ್ರಾಣಿ ವಿಶ್ವಾಮಿತ್ರೇಣ ಧೀಮತ ವದಾರ್ಥಂ ದೇವಶತ್ರುಣಾಂ ದುರ್ಧರಾಣಿ ಶರೈರಪಿ. ರಾಮಲಕ್ಷ್ಮಣರಿಗಾದರೂ ಕೂಡ ವಿಶ್ವಾಮಿತ್ರರು ದೇವತೆಗಳಂತೆ ತಾವು ಭರಿಸಬೇಕಾದಂತಹ ಅಸ್ತ್ರ ವಿದ್ಯೆಗಳನ್ನು ಯಾವುದೆಲ್ಲ ಕೇಳಿದ್ರೆ ಬಲ, ಅತಿಬಲ ಅನೇಕ ಅಸ್ತ್ರ, ಇವುಗಳನ್ನು ತಾವು ಕೊಟ್ಟಿದ್ರು. ಅದನ್ನು ಇವರು ಆ ಅಸುರರ ಬದಿಗೋಸ್ಕರವೇ ಮೀಸಲಿಟ್ಟಿದ್ರು. ಹಾಗಾದ್ರೆ ಬಲ, ಅತಿಬಲ ಎನ್ನುವಂತ ಅಸ್ತ್ರವನ್ನು ವಿಶ್ವಾಮಿತ್ರರು ಕೊಟ್ಟರು. ಹಾಗಾಗಿ ಇವರು ವಿಜಯಿಶಾಲಿಗಳಾದ್ರೆ ಕೇಳಿದ್ರೆ ಅಲ್ಲ, ಇವರಿಗೆ ಯಾವ ಅಸ್ತ್ರಗಳು ಯಾವ ಶಸ್ತ್ರಗಳು ಬೇಡ. ಆದ್ರೂ ಕೂಡ ಅವರಿಗೊಂದಿರ್ತದಲ್ಲ, ಏನು ನಾವು ಕೊಟ್ಟಿದ್ದೇವೆ ಅಂತ ಒಂದಿದ್ದೋ ಸಲ ಇರ್ತದಲ್ಲಿ. ಪ್ರಧಾನಮಂತ್ರಿಗಳು ಮೊನ್ನೆ ಬರುವಾಗ ಎಲ್ರು ಆ ಚಿತ್ರ ಈ ಚಿತ್ರ ಅಂತ ಎಲ್ಲ ಕೊಡೋದೇ. ಪಾಪ ಅವ್ರಿಗೆ ಯಾಕೆ, ಫೋಟೋ ಉಂಟು, ಅವರದ್ದೇ ಉಂಟು, ಅವರ ಚಿತ್ರ ಅವರಿಗೆ ಬೇಡ. ಅವರಿಗೆ ಬೇಡ, ಆದ್ರೆ ನಮಗೆ ಬೇಕು. ನಾನು ಕೊಟ್ಟಿದ್ದೇನೆ, ಮೋದಿಗೆ ಕೊಟ್ಟಿದ್ದೇನೆ, ಪ್ರಧಾನಮಂತ್ರಿಗೆ ಕೊಟ್ಟಿದ್ದೇನೆ ಅಂತ. ಕೊನೆಗೆ ಏನು ನಿಮಗೆ ಒಳ್ಳೇದಾಗ್ಲಿ ಅಂತ ಅವ್ರು ಕೊಂಡು ಹೋಗ್ತಾರೋ ಇಲ್ವೋ ಗೊತ್ತಿಲ್ಲ, ಮತ್ತೆ ಕಳಿಸಿಕೊಡಿ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಕೂಡ ಭಗವಂತನಿಗೆ ಇವರಿಂದ ಏನೋ ಆಗಬೇಕಾಗಿಲ್ಲ ರಾಮನಿಗೆ, ಆದ್ರೆ ಅವರಿಗೆ ಇದಲ್ಲ, ನಾವು ರಾಮನಿಗೆ ಕೊಟ್ಟಿದ್ದೇವೆ ಅಂತ. ಹಾಗಾಗಿ ಅಂತ ಅಸ್ತ್ರಗಳನ್ನು ತಾವು ಸ್ವೀಕಾರ ಮಾಡಿದ್ದಾರೆ. ವರ್ತಮಾನೆ ಮಖೇಯೇನ ಜನಕಸ್ಯ ಮಹಾತ್ಮನಃ ಭಗ್ನಂ ಮಹೇಶ್ವರಂಚಾಪಂ ಕ್ರೀಡತಾ ಲೀಲಯಾ ಪುರ. ಜನಕ ಮಹಾರಾಜ ತಾನು ಸ್ವಯಂವರವನ್ನು ಏರ್ಪಡಿಸಿದ್ದ, ಅದಕ್ಕೋಸ್ಕರ ಯಜ್ಞವನ್ನು ಮಾಡ್ತಾ ಇದ್ದ. ಹಾಗಾಗಿ ಅಲ್ಲಿ ಬಂದಂತ ವಿಶ್ವಾಮಿತ್ರರು ರಾಮ ಮತ್ತೆ ಲಕ್ಷ್ಮಣರನ್ನು ಕರ್ಕೊಂಡು ಬಂದಿದ್ರು. ಹಾಗಾಗಿ ಮಹೇಶ್ವರನಿಗೆ ಸಂಬಂಧಿಸಿದಂತಹ ಯಾವ ಪಿನಾಕ ಧನುಸ್ಸನ್ನುಂಟಲ್ಲ, ಅಂದ್ರೆ ಶುಭ ಧನುಸ್ಸನ್ನು ತಂದಿದ್ರು. ಅದನ್ನು ಎತ್ತಿ ಅದನ್ನು ತುಂಡು ಮಾಡಿ ಬಿದ್ದ ರಾಮ. ಏತಾನಿ ಕೃತ್ವ ಕರ್ಮಾಣಿ ರಾಮೋ ಧರ್ಮವ್ರತಾಂಬರ ದಶಾಶ್ವಮೇಧಾನ್ ಯಾರೋತ್ಯಾನ್ ಆಜಹಾರ ನಿರರ್ಗಳಾನ್. ಧರ್ಮವನ್ನು ಧರಿಸಿದಲ್ಲಿ ಶ್ರೇಷ್ಠನಾದವ ಯಾರು ಕೇಳಿದ್ರೆ ಅದು ರಾಮ. ಹಾಗಾಗಿ ಇಂತಹ ಕೆಲಸಗಳನ್ನೆಲ್ಲ ಮಾಡುವ ಮೂಲಕ ತಾನೇನು ಮಾಡ್ತಾನೆ, ತನ್ನ ಪರಾಕ್ರಮವನ್ನು ತೋರಿಸಿದವ. ಮುಂದೇನು ಮಾಡ್ತಾನೆ, ಗೋಮತಿ ನದಿಯ ತೀರದಲ್ಲಿ ವರೋಥಿ ಅಂತ ನಗರ, ಆ ನಗರದ ಬಳಿ ತಾನು 10 ಅಶ್ವಮೇಧ ಯಾಗವನ್ನು ನಡೆಸಿದ್ದಾನೆ ರಾಮ. ನೋಡಿ, ಒಂದು ಅಶ್ವಮೇಧದ ಕಥೆ ಗೊತ್ತು. ರಾಮ ಲಕ್ಷ್ಮಣರು ಬಂದ್ರಂತೆ, ಕೊನೆಗೆ ಕುದುರೆ ಬಂತು, ಅಲ್ಲಿ ಲವಕುಶರು ಬಂದ್ರು, ಹಿಡಿದ್ರು, ಬಡದ್ರು ಅಂತ ಅದು ಕಥೆ ಗೊತ್ತು ನಿಮ್ಗೆ. ಇಲ್ಲಿ 10 ಅಶ್ವಮೇಧವನ್ನು ಅಂತ ಹೇಳ್ತಾರೆ. ಅದು ಕೂಡ ಹೇಗೆ ನಿರರ್ಗಳವಾಗಿ ಮಾಡಿದ್ದಾನೆ, ಯಾವ ಅಡೆತಡೆಯೂ ಇಲ್ಲದೆ. ದಶಾಶ್ವಮೇಧ ಅಂತ ಹೇಳ್ತಾರೆ. ಅಂತಹಾಗಿ ತಥೋ ದೇವರ್ಷಿತಹಿತ ತರಿತಂ ಗೋಮತೀ ಮನೋ ದಶಾಶ್ವಮೇಧಾನ್ ಆಜಕ್ರೈ ಜರೂಥ್ಯಾಂಚ ನಿರರ್ಗಳಾಂ ಅಂತ ಇದು ಭಾರತದಲ್ಲಿ ಕೂಡ ಬರುವಂಥದ್ದು. ನಾಶ್ರೂಯಂತ ಶುಭಾವಾಚೋ ನಾಕುಲಂ ಮಾರುತೋ ದದೌ ವರವು ಮಾರುತೌ ವವೌ ನ ವಿತ್ತಹರಣಂ ತ್ವಾಸೀದ್ ರಾಮೇ ರಾಜ್ಯಂ ಪ್ರಶಾಸ್ಯತಿ. ಇನ್ನು ರಾಮರಾಜ್ಯ ಹೇಗಿತ್ತು ಅಂತ ಹೇಳ್ತಾರೆ. ರಾಮರಾಜ್ಯ ತಾನು ಆಳುತ್ತಾ ಇರುವಾಗ ಯಾವ ಪ್ರಸಂಗದಲ್ಲಿಯೂ ಕೂಡ ಒಂದು ಕೆಟ್ಟ ಶಬ್ದ ಕೇಳಲಿಕ್ಕೆ ಆಗ್ತಿರ್ಲಿಲ್ಲ. ಅಂದ್ರೇನು, ಒಬ್ರು ಕೆಟ್ಟ ಶಬ್ದವನ್ನು ಹೇಳ್ತಾರೆ. ನಾಶ್ರೂಯಂತ ಅಶುಭ ವಾಚ. ಎಲ್ಲಿಯೂ ಕೂಡ ಎಲ್ಲ ಕಡೆ ಹೋದ್ರೆ ಶುಭವೇ ಇರ್ತಾ ಇದ್ರು, ಅಶುಭ ಶಬ್ದಗಳು ಇರ್ತಾ ಇರಲಿಲ್ಲ. ಯಾರೂ ಕೆಟ್ಟ ಮಾತುಗಳನ್ನು ಬಾಯಿಂದ ಆಡ್ತಾ ಇರಲಿಲ್ಲ. ಇನ್ನು ನಾಕುಲಂ ಮಾರುತೋ ವವೌ, ಗಾಳಿ ಅದು ಇಲ್ಲಪ್ಪ, ಅದು ಕೆಟ್ಟದಾಗಿ ಬೀಸ್ತಾನೆ ಇರಲಿಲ್ಲ, ನಿಮಗೆ ವ್ಯಥೆಯನ್ನು ಉಂಟು ಮಾಡ್ತಾ ಇರಲಿಲ್ಲ. ಎಂತ ಚಳಿ ಮಾಡಬೇಕು, ಎಂತ ಸೆಕೆ ಇಲ್ಲ, ಯಾವುದೂ ಇರಲಿಲ್ಲ. ಯಾಕೆ, ನಿಮಗೆ ಎಷ್ಟು ಬೇಕೋ ಅಷ್ಟು ಗಾಳಿಯನ್ನು ಆ ವಾಯುದೇವರು ಕೊಡ್ತಾ ಇದ್ರು. ಮತ್ತೆ ಯಾರ್ದಾದ್ರು ನವಿತ್ತ ಹರಣಂ ಕ್ವಾಸಿ, ರಾಮರಾಜ್ಯದಲ್ಲಿ ಹಣ ಯಾರೂ ತೆಗಿತಾ ಇರಲಿಲ್ಲ. ಯಾಕೆ ತೆಗಿಬೇಕು ಸ್ವಾಮಿ? ರಾಮದೇವರ ದಕ್ಷವಾದ ಆಡಳಿತ, ಅವರದ್ದೇ ಇನ್ನೊಂದು ರೂಪ ಯಾವುದು, ದತ್ತಾತ್ರೇಯ. ಅದನ್ನು ಉಪಾಸನೆ ಮಾಡಿದವನ ಹೆಸರು ಹೇಳಿದ್ರೇನೆ ಕಳ್ಳತನ ಆಗುದಿಲ್ಲ ಹೇಳಿದ್ರು. ರಾಮದೇವರ ಹೆಸರು ಹೇಳಿದ್ರೆ ಉಪಾಸನೆ ಮಾಡಿದಾಗ ಹಾಗೆ ಕಳ್ಳತನ ಆಗ್ಲಿಕ್ಕೆ ಸಾಧ್ಯ? ಹಾಗಾಗಿ ಯಾರು ಹಣವನ್ನು ತೆಗಿತಾ ಇರಲಿಲ್ಲ. ಅಂತಹ ರಾಮ ಒಳ್ಳೆ ರಾಜ್ಯಭಾರವನ್ನು ಕೊಟ್ಟವ. ಪರ್ಯದೇವಶ್ಚ ವಿಧವಾ ನಾನಾರ್ಥಾಶ್ಚ ಅಭವತ್ತದ ಸರ್ವಮಾಸೀ ಜಗದ್ದಾಂತಂ ರಾಮೇ ರಾಜ್ಯಂ ಪ್ರಶಸ್ತ್ಯತಿ.
ಎಲ್ಲಿಯೂ ಕೂಡ ವಿಧವೆಯವರ ಮಾತುಗಳು ಕೇಳಿ ಬರ್ತಾ ಇರಲಿಲ್ಲ. ಅಂದ್ರೆ ಏನು? ಯಾರು ವಿಧವೆಯರೇ ಇರಲಿಲ್ಲ, ಎಲ್ಲರೂ ಕೂಡ ಸಧವೆಯರೇ ಆಗಿದ್ರು. ಗಂಡನಿಂದ ಕೂಡಿದವರೇ ಇದ್ರು. ಅಕಾಲಿಕ ಮರಣ ಆಗ್ಲಿ, ಮೊದಲು ಗಂಡ ಸಾಯ್ದು ಹೆಂಡತಿ, ಯಾವ ಕೊಂಡು ದೋಷಗಳು ಅಲ್ಲಿ ಆಗ್ತಾ ಇರಲಿಲ್ಲ ಅಂತ ಹೇಳ್ತಾರೆ. ಯಾವ ಅನರ್ಥಗಳು ನಡೀತಾ ಇರಲಿಲ್ಲ. ಹಾಗಾಗಿ ರಾಮ ರಾಜ್ಯ ಆಗುವಾಗ ಜಗತ್ತೆಲ್ಲ ಒಳ್ಳೆ ಇಂದ್ರಿಯ ನಿಗ್ರಹದಿಂದ ಕೂಡಿದ ರಾಜ್ಯವಾಗಿತ್ತು. ನ ಪ್ರಾಣಿನಾಂ ಭಯಂ ಜಾತಿ ಜಲಾನಲ ವಿಘಾತಜಂ ನ ಚ ಸ್ಮ ವೃದ್ಧ ಬಾಲಾನಾಂ ಪ್ರೇತ ಕಾರ್ಯಾಣಿ ಕುರ್ಬತೆ. ಇನ್ನು ಯಾವ ಪ್ರಾಣಿಗಳಿಗೂ ಹೆದರಿಕೆ ಇರಲಿಲ್ಲ. ಅಂದ್ರೆ ಯಾರು ಯಾರಿಗೆ ನೋವು ಉಂಟ ಮಾಡ್ತಾ ಇರಲಿಲ್ಲ. ಅದು ಅದರಷ್ಟಕ್ಕೆ, ಇವರು ಇದರಷ್ಟಕ್ಕೆ. ಹಾಗಾಗಿ ಯಾವ ಪ್ರಾಣಿಗಳಿಗೂ ಹೆದರಿಕೆ ಇರಲಿಲ್ಲ. ನೀರು ಅಗ್ನಿಗಳಿಂದ ಸಂಕಟ ಅಂತ ಬರ್ತಾ ಇರಲಿಲ್ಲ. ಅಯ್ಯೋ ಜಾಸ್ತಿ ಮಳೆ ಬಂತು, ಅಥವಾ ಅಲ್ಲಿ ಬೆಂಕಿ ಬಿತ್ತು, ಇಲ್ಲಿ ಬೆಂಕಿ ಬಿತ್ತು, ಇಲ್ಲ. ಎಲ್ಲಿಯೂ ಕೂಡ ಸ್ಥಾನದಲ್ಲಿ ಬೆಂಕಿಯಾಗಲಿ ನೀರಾಗ್ಲಿ ಉರಿತಾ ಇರಲಿಲ್ಲ, ಬರ್ತಾ ಇರಲಿಲ್ಲ. ಇನ್ನು ಹೇಳ್ತಾರೆ, ನಚಸ್ಮ ವೃದ್ಧ ಬಾಲಾನಾಂ ಪ್ರೇತ ಕಾರ್ಯಾಣಿ ಕುರ್ಬತೆ. ಯಾರೂ ಕೂಡ ಚಿಕ್ಕ ಮಕ್ಕಳು ಅಪರಕ್ರಿಯೆಗಳನ್ನು ಮಾಡ್ತಾ ಇರಲಿಲ್ಲ. ಹಿರಿಯರ ಅಪಕ್ರಿಯೆಗಳನ್ನು ಹಿರಿಯರು ಮಾಡ್ತಾ ಇರಲಿಲ್ಲ ಅಂತ. ಅಂದ್ರೆ ಏನು ಕೇಳಿದ್ರೆ, ಅವರು ಹೋಗೋ ಮೊದಲು ಇವರು ಹೋಗ್ತಾ ಇದ್ರು. ಈಗೆಲ್ಲ ಕಾಲ ಹಾಗೆ ಅಲ್ಲಪ್ಪ. ಮತ್ತೆ ಅದು ಲೈನಲ್ಲೇ ಆಗ್ತಾ ಇತ್ತು ಹೊರತು ಆ ಕ್ರಮ ತಪ್ಪಿ ಯಾರದ್ದು ಮರಣ ಆಗ್ತಾ ಇರಲಿಲ್ಲ. ಬ್ರಹ್ಮ ಪರಿಯಚರಕ್ಷತ್ರಂ ವಿಷಕ್ಷತ್ರಮನುವ್ರತಾ ಶೂದ್ರಾಶ್ಚೈವ ಹಿ ವರ್ಣಾಂ ಸ್ತ್ರೀಂ ಶುಶ್ರೂಷನ್ತ್ಯನಹಂಕೃತಾ ನಾರ್ಯೋ ನಾಟ್ಯಚರನ್ ಭರ್ತೃನ್ ಭಾರ್ಯಾಂ ನಾಟ್ಯಚರತ್ ಪತಿಃ. ಇನ್ನು ಕ್ಷತ್ರಿಯರು ಬ್ರಾಹ್ಮಣರನ್ನು ಅನುಸರಿಸಿ ಹೋಗ್ತಾ ಇದ್ರು. ಬ್ರಹ್ಮ ಪರಿಯಚರತ್ ಕ್ಷತ್ರಂ ಅಂದ್ರೆ ಒಂದು ವರ್ಣ ವ್ಯವಸ್ಥೆ ಇದೆ. ಬ್ರಾಹ್ಮಣರು ಹೇಳಿದಾಗ ಕ್ಷತ್ರಿಯರು ಇರ್ಬೇಕು. ಬ್ರಾಹ್ಮಣರು ಬುದ್ಧಿವಂತಿಕೆಯನ್ನು ಖರ್ಚು ಮಾಡಿಕೊಂಡು ಇಲ್ಲಿ ರಕ್ಷಣಾ ವ್ಯವಸ್ಥೆ ಬೇಕು, ಇಲ್ಲಿ ಹೋಗಬೇಕು, ಇಲ್ಲಿ ಬರಬೇಕು, ಎಲ್ಲ ಮಾಡ್ತಾ ಇದ್ರು. ಎಲ್ಲವನ್ನ ಕ್ಷತ್ರಿಯರು ಫಾಲೋ ಮಾಡ್ತಾ ಇದ್ರು. ಹಾಗಾದ್ರೆ ವೈಶ್ಯದಾತಿಯವರು ಅವರು ಕ್ಷತ್ರಿಯರನ್ನು ಅನುಸರಿಸ್ತಾ ಇದ್ರು. ಯಾವೆಲ್ಲ ವ್ಯಾಪಾರಿಗಳಿದ್ದಾರೆ ಅವರು ರಾಜನಿಗೆ ಕಪ್ಪ ಕಾಣಿಕೆ ಕೊಡುವಂತ ವ್ಯವಸ್ಥೆ ಇರುವುದು ಎಲ್ಲದರಲ್ಲಿಯೂ ಅಷ್ಟೇ. ಕ್ಷತ್ರಿಯರನ್ನು ಹೊಂದಿಕೊಂಡು ಅವರು ಇರ್ತಾ ಇದ್ರೆ, ಸೇವಿಸ್ತಾ ಇದ್ರೆ, ಶೂದ್ರರು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮೂರೂ ಜಾತಿಯವರನ್ನು ಪರಿಚರಿಸ್ತಾ ಇದ್ರು. ಶೂದ್ರನಾದ್ರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮೂರು ಜನರಿಗೂ ಸೇವೆಯನ್ನು ಮಾಡ್ತಾ ಇದ್ದ. ಯಾರಿಗೂ ಜಾತಿ ನಿಮಿತ್ತವಾದಂತಹ ದ್ವೇಷಗಳು ಇರಲಿಲ್ಲ. ನಾರ್ಯೋ ನಾಟ್ಯಚರನ್ ಭರ್ತೃನ್ ಭಾರ್ಯಾಂ ನಾಟ್ಯಚರತ್ ಪತಿಃ. ಆಮೇಲೆ ಹೇಳ್ತಾರೆ, ಯಾವ ಹೆಣ್ಣು ಮಕ್ಕಳು ಗಂಡಂದಿರ ಮಾತನ್ನು ಮೀರಿ ಹೋಗ್ತಾ ಇರಲಿಲ್ಲ. ಯಾವ ಹೆಣ್ಣು ಮಕ್ಕಳು ಗಂಡನ್ನು ಬಿಟ್ಟು ಹೋಗ್ತಾ ಇರಲಿಲ್ಲ. ಗಂಡಸರು ಹೆಣ್ಣನ್ನು ಬಿಟ್ಟುಗಿರ್ತಾ ಇರಲಿಲ್ಲ. ಅಂದ್ರೆ ಡಿವೋರ್ಸ್ ಎನ್ನುವಂಥದ್ದು ಆ ಕಾಲದಲ್ಲಿ ಇರಲಿಲ್ಲ. ಸರ್ವಮಾಸೆ ಜಗದ್ದಾಂತಂ ನಿರ್ದಸ್ಯು ನಿರ್ದಸ್ಯುರಭವನ್ಮಹಿ ರಾಮ ಏಕೋ ಅಭವದ್ ಭರ್ತ ರಾಮ ಪಾಲಯಿತಾಭವತ್. ಸಮಗ್ರ ಜಗತ್ತು ರಾಮನ ಆಳ್ವಿಕೆಯಲ್ಲಿ ಇತ್ತಲ್ಲ, ಸಂಯಮದಿಂದ ಇತ್ತು. ಒಂದು ಸಿಸ್ಟಮ್ಯಾಟಿಕ್ ಆಗಿಯೇ ಇತ್ತೇ ಹೊರತು ಯಾರು ಕೂಡ ಕ್ರಮವನ್ನು ತಪ್ತಾ ಇರಲಿಲ್ಲ. ಭೂಮಂಡಲವೇ ಕಳ್ಳರಿಂದ ಮುಕ್ತವಾದ ಕ್ಷೇತ್ರವಾಗಿತ್ತು ರಾಮನ ಆಳ್ವಿಕೆಯಲ್ಲಿ. ಸಮಗ್ರ ಧರೆಗೆ ಯಾರು ರಾಜ ಕೇಳಿದ್ರೆ ರಾಮನೇ ರಾಜನಾಗಿದ್ದ. ಆಸನ್ ವರ್ಷ ಸಹಸ್ರಾಣಿ ತಥಾ ಪುತ್ರ ಸಹಸ್ರಿಣಃ ಅರೋಗಾ ಪ್ರಾಣಿನಶ್ಚಾಸನ್ ರಾಮೇ ರಾಜ್ಯಂ ಪ್ರಶಸ್ತ್ಯತಿ. ಅವರದ್ದು ಆ ಪ್ರಜೆಗಳದ್ದು ಆಯುಷ್ಯ ಎಷ್ಟಿತ್ತು ಗೊತ್ತಾ ರಾಮರಾಜ್ಯದಲ್ಲಿ? ವರ್ಷ ಸಹಸ್ರಾಣಿ, 1000 ಇತ್ತಷ್ಟೇ. 1000 ವರ್ಷದ ಎಲ್ಲರೂ ಬದುಕುತ್ತಾ ಇದ್ರು. ಅದಕ್ಕಿಂತ ಮೊದಲು ಯಾರು ಸಾಯ್ತಾ ಇರಲಿಲ್ಲ. ಆಗ ಅದನ್ನೆಲ್ಲ ನೆನಪಿಟ್ಟುಕೊಳ್ಳಿ. ಅಯ್ಯೋ ನನಗೆ 80 ಆಯ್ತು, ಅಯ್ಯೋ ನನಗೆ 30 ಆಯ್ತು ಅಂತ ಆಲೋಚನೆ ಮಾಡಬೇಡಿ. 1000 ವರ್ಷ ರಾಮರಾಜ್ಯದಲ್ಲಿ ಇದ್ದದ್ರಿಂದ ಕೃಷ್ಣ ರಾಜ್ಯದಲ್ಲಿಯೂ ನಾವು 1000 ಬದುಕಬಹುದು, ಯಾಕೆ ಬದುಕಬಾರದು? ಹಾಗಾಗಿ ಹೇಳ್ತಾರೆ, ವರ್ಷ ಸಹಸ್ರಾಣಿ, 1000 ವರ್ಷ ಅಲ್ಲ 1000 ವರ್ಷ ತಾನು ಆಯುಷ್ಯ ಹೊಂದಿದ್ರು ಅಂತ ಹೇಳಿದ್ರೆ, ಹಾಗಾದ್ರೆ ಮಕ್ಕಳು ಎಷ್ಟು? ಪುತ್ರ ಸಹಸ್ರಿಣ. ನೋಡಿ, ನಾವು ಬದುಕಿದ್ದು 60-70ಕ್ಕೆ ಅಜ್ಜಿ ಆಗ್ತೇವೆ. ಮಕ್ಕಳು ಪುಳ್ಳಿಗಳು 4-5 ಅಂತ ಹೇಳ್ತೀವಿ. ಈ 1000 ವರ್ಷ ಬದುಕಿದ್ರೆ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಅವರ ಮಕ್ಕಳು ಉಂಟು. ಎಷ್ಟಿದ್ರು ಕೇಳಿದ್ರೆ 1000 ಇದ್ರು ಅಂತ ಹೇಳ್ತಾರೆ. ನೋಡಿ, ಪುತ್ರ ಸಹಸ್ರಿಣ. ಹಾಗಾಗಿ ಅದು 1000 ಮೊಮ್ಮಕ್ಕಳೆಲ್ಲ ಇರ್ತಾ ಇದ್ರು. ಅರೋಗಾ ಪ್ರಾಣಿನಶ್ಚಾಸನ್, ಯಾವ ಪ್ರಾಣಿಗಳಿಗೂ ರೋಗ ಬರ್ತಾ ಇರಲಿಲ್ಲ. ಎಲ್ರು ಹೆಲ್ದಿ ಆಗಿದ್ರು. ಹೀಗಿದ್ರೆ ಇರ್ಲಿ ಅಂತ ಹೇಳ್ತೇವೆ ನಾವು ಕೂಡ. ರೋಗ ಬಂದ್ರೆ ಆಚೆ ಹೋದ್ರೆ ಸಾಕು ಅಂತ ಹೇಳ್ತೇವೆ. ಇದು ಹಾಗಲ್ಲ. ದೇವತಾನಾಂ ಋಷೀಣಾಂಚ ಮನುಷ್ಯಾಣಾಂಚ ಸರ್ವಶಃ ಪೃಥಿವ್ಯಾಂ ಸಹವಾಸೋ ಭೂದ್ರಾಮೇ ರಾಜ್ಯಂ ಪ್ರಶಾಸ್ಯತಿ. ರಾಮ ರಾಜ್ಯವನ್ನು ನೋಡ್ತಾ ಇರುವಾಗ ದೇವತೆಗಳಿಗೆ, ಋಷಿಗಳಿಗೆ, ಮನುಷ್ಯರಿಗೆ ಪೃಥ್ವಿ ಎನ್ನುವಂಥದ್ದು ಒಂದೇ ಸ್ಥಳದಲ್ಲಿ ಭೇಟಿ ಆಗುವ ಜಾಗ ಆಗಿ ತೋಕೊಡ್ತಾರೆ. ನೋಡಿ, ಪೃಥಿವ್ಯಾಂ ಸಹವಾಸೋ ಭೂ ಅಂದ್ರೆ
ಪರಸ್ಪರ ಸಮಾಗಮ ಆಗ್ತಾ ಇತ್ತು. ರಾಮ ಇದ್ದಾಗ ಭೂಮಿಯಲ್ಲಿ ದೇವತೆಗಳು ಬರ್ತಾ ಇದ್ರು, ಆ ಕಡೆಯಿಂದ ಮನುಷ್ಯರು ಬರ್ತಾ ಇದ್ರು, ಋಷಿಗಳು ಬರ್ತಾ ಇದ್ರು, ಎಲ್ಲ ಇದ್ರು. ಹಾಗಾಗಿ ಅವರಿಗೆಲ್ಲ ಭೇಟಿ ಆಗುವಾಗ ಜಾಗ ಯಾವುದು ಕೇಳಿದ್ರೆ ಭೂಮಿ ಆಗಿತ್ತು. ಗಾಥಾ ಅಪ್ಯತ್ರ ಗಾಯಂತಿ ಯೇ ಪುರಾಣ ವಿದೋ ಜನಾ ರಾಮೇ ನಿಬದ್ಧ ಸತ್ಸ್ವಾರ್ಥ ಮಾಹಾತ್ಮ್ಯಂ ತಸ್ಯ ಧೀಮತಃ. ರಾಮನ ವಿಷಯದಲ್ಲಿ ಪುರಾಣಜ್ಞರು ಹೀಗೆಲ್ಲ ಮಾತನ್ನು ಹೇಳ್ತಾರೆ. ಹೀಗೆ ಗಾದೆ ಮಾತಿತ್ತು. ಏನೇ ಹೇಳ್ತಾರೆ ಕೇಳಿದ್ರೆ, ರಾಮನ ಬಗ್ಗೆ ಸರಿಯಾದಂತ ಯಥಾರ್ಥ ತಿಳಿದಂತವರು ಆಡಿದ ಮಾತು ಅದು ಹೀಗಿದೆ ಅಂತ ಹೇಳ್ತಾರೆ. ಹೇಗೆ? ಶ್ಯಾಮೋ ಯುವ ಲೋಹಿತಾಕ್ಷೋ ದೀಪ್ತಾಸ್ಯೋ ಮಿತಭಾಷಿತ ಆಜಾನುಬಾಹು ಸುಮಖಃ ಸಿಂಹಸ್ತಂಭೋ ಮಹಾವಿಜಃ ದಶವರ್ಷ ಸಹಸ್ರಾಣಿ ದಶವರ್ಷಶತಾನಿ ಚ ಯಜ್ಞಾಂಚ ಸಬಹೂನ್ ರಾಮಃ ಕುರ್ವನ್ ಇಂತಹ ರಾಮನ ಅಂತ್ಯಭಾರವನ್ನು ಮಾಡಿದ. ಎಂತಹ ರಾಮ? ಶ್ಯಾಮವರ್ಣದ ರಾಮ. ಹೇಗಿದ್ದ? ಯುವಕನಾಗಿದ್ದ. ಕಣ್ಣು ಕೆಂಪಾಗಿ ಇರ್ತಾ ಇತ್ತು. ಇನ್ನು ಮುಖ ಒಳ್ಳೆಯ ಬೆಳಗುವ ತೇಜಸ್ಸಾಗಿತ್ತು. ಮಾತು ಮಿತಭಾಷಿಯಾಗಿದ್ದ. ಎಷ್ಟು ಬೇಕೋ ಅಷ್ಟೇ, ಟು ದಿ ಪಾಯಿಂಟ್ ಮಾತಾಡ್ತಾ ಇದ್ದವರಿವ. ಕೈಯಾದ್ರೆ ಆಜಾನುಬಾಹು, ಕಾಲ ಗಂಟಿನವರೆಗೆ ಅವನ ಕೈ ಬರ್ತಾ ಇತ್ತು ಅಂತ ಹೇಳ್ತಾರೆ. ಹೀಗೆ ಸುಂದರವಾದ ಮುಖವುಳ್ಳಂತಹ, ಮುಖ ಕಮಲವುಳ್ಳವನು. ಸಿಂಹಸ್ಕಂದ, ಅವನ ಭುಜ ಒಳ್ಳೆ ಅಗಾಲವಾಗಿತ್ತು. ಹಾಗೆ ಮಹಾಭುಜನಾದಂತ ಶ್ರೀರಾಮ 11,000 ವರ್ಷ ತಾನು ಯಜ್ಞಗಳನ್ನೆಲ್ಲ ಮಾಡುವ ಮೂಲಕ ರಾಜ್ಯವನ್ನು ಆಡಿದ್ದ. ಚಾಂದ್ರಾಯಣದ ಗಣನೆಯಲ್ಲಿ 11,000, ಸೌರಾಯನದ ಅಂದ್ರೆ ನಕ್ಷತ್ರಮಾನದಂತೆ ನೋಡಿದ್ರೆ 13,000 ವರ್ಷ ರಾಜ್ಯಭಾರವನ್ನು ಮಾಡಿದ. ರಿಕ್ಸಾಮ ಯದಿಷಾಂ ಘೋಷೋ ಜ್ಞಾಘೋಷಕ್ಕೆ ಮಹಾತ್ಮನಃ ಅಭ್ಯುಚ್ಛಿನ್ನೋ ಅಭವದ್ರಾಜ್ಯೆ ಬುದ್ಧ್ಯತಾಂ ಬುದ್ಧ್ಯತಾಮುತಿ ನೃತ್ಯದ ಸಾಮ ಧರ್ಮ ಎನ್ನುವಂಥ ವಿಜ್ಞಾನದ ರಾಮಜಾತಿಯಲ್ಲಿ ಯಾರಾದ್ರೂ ಆಗ್ತದೆ. ಹೇಗೆ ಈಗ ಕೃಷ್ಣ ಮಠದಲ್ಲಿ ನಿತ್ಯ ವೇದ ಘೋಷ ಆಗ್ತಾ ಉಂಟು, ಹಾಗೆ ಹೃದಯ ಸಾಮ ಸಿಂಹಗಳು ನಡೀತಾ ಇತ್ತು. ಇನ್ನು ರಾಮನ ಬಿಲ್ಲಿನ ಠೇಕ್ಷಣೆಯಿಂದ ಅದು ನಿರಂತರವಾಗಿ ಕೇಳಿ ಬರ್ತಾ ಇತ್ತು. ಅಂದ್ರೆ ಯಾರು ಕೂಡ ಅನ್ಯಾಯ ಮಾಡ್ತಾನೆ ಇರಲಿಲ್ಲ. ಏನಾದ್ರು ಮಾಡಿದ್ರೆ ಕಟ್ಟಿದ ಪೆಟ್ಟು ಬೀಳ್ಕೊಂಡು ಜಾಗ್ರತೆಯಲ್ಲಿ ಇರ್ದು. ಅದು ಶಬ್ದ ಮಾತ್ರ ಮಾಡ್ತಾ ಇತ್ತು, ಬಾಣವನ್ನು ಬಿಡ್ತಾ ಇರಲಿಲ್ಲ. ದೀಯತಾಂ ಭುಜ್ಯತಾಂ ಅಂತ ಹೇಳಿ ಅಲ್ಲಲ್ಲಿ ಭುಜ್ಯತಾಂ ಅಂತ ಎಲ್ಲ ಕಡೆ ಕೇಳ್ತಾ, ತಿನ್ನಿ ತಿನ್ನಿ ತಿನ್ನಿ, ಬನ್ನಿ ಬನ್ನಿ ಬನ್ನಿ, ಕೊಡಿ ಕೊಡಿ ಕೊಡಿ, ದಾನ ಕೊಡಿ ಅದು ಕೊಡಿ ಅಂತ ಹೀಗೆ ಅನುಭವಿಸ್ತೇನೆ ಅಂತ ಪ್ರೀತಿಯ ಮಾತುಗಳು ನಡೀತಾ ಇದ್ದ ಹೊರತು ಎಲ್ಲಿಯೂ ಕೂಡ ಅನ್ಯಾಯ ಆಗ್ತಾ ಇರಲಿಲ್ಲ. ತತ್ವವಾನ್ ಗುಣಸಂಪನ್ನೋ ದೀಪ್ಯಮಾನ ಸ್ವತೇಜಸ ಅತಿಗೋಗ್ಯಂಚ ಚಂದ್ರಂಚ ರಾಮೋ ದಾಶರಥಿರ್ಬಭೌ. ಇನ್ನು ರಾಮ ತತ್ವಯುಕ್ತನಾಗಿದ್ದ, ಗುಣಸಂಪನ್ನನಾದವ, ತನ್ನ ತೇಜಸ್ಸಿನಿಂದ ತಾನು ಒಳ್ಳೆ ಹೊಳೆಯುತ್ತಾ ಇದ್ದ ಅಂತ ಹೇಳ್ತಾರೆ. ಹಾಗಾಗಿ ಅವರಿಗೆ ಲೈಟ್ ಹಚ್ಚಬೇಕು ಅಂತೇಳಿ ತನ್ನದೇ ಪ್ರಕಾಶವನ್ನು, ಯಾಕೆ ಸೂರ್ಯ ಚಕ್ಷೋ ಸೂರ್ಯೋ ಅಜಾಯಿತ, ಸೂರ್ಯ ಚಂದ್ರ ಅವನ ಕಣ್ಣು. ಅಂತಹ ಸೂರ್ಯನನ್ನು ಮೀರಿದಂತ ಚಂದ್ರನನ್ನು ಮೀರಿದಂತ ನಾನು ಬೆಳಗುತ್ತಾ ಇದ್ದ. ಅತಿ ಸೂರ್ಯಂಚ ಚಂದ್ರಂಚ ರಾಮೋ ದಾಶರಥಿರ್ಬಭೌ ಅಂತ ಹೇಳ್ತಾರೆ. ಹೀಗೆ ಪ್ರತುಷತೈ ಪುಣ್ಯೈ ಸಮಾಪ್ತ ವರದಕ್ಷಿಣೈ ಚಿತ್ವಾಯೋಧ್ಯಾಂ ದಿವಂ ಯಾತೋ ರಾಘವಸ್ತಃ ಬಾಂಧವೈ. ಇನ್ನು ಮಂಗಳಮಯನಾದವ ರಾಮ ಅಂತ ಹೇಳ್ತಾರೆ. 106 ಉತ್ಕೃಷ್ಟವಾದಂತಹ ದಕ್ಷಿಣೆಗಳನ್ನು ಕೊಟ್ಟಿದಂತಹ ಅನೇಕ ಕ್ರತುಗಳನ್ನು ಮಾಡಿದ. ಕ್ರತು ಅಂದ್ರೆ ಯಜ್ಞ, ಯಾಗಗಳೆಲ್ಲ 1 ದಿನ 2 ದಿನ ಅಂತ. ಇದು ಹಾಗಲ್ಲ, ಅನೇಕ ದಕ್ಷಿಣೆಯನ್ನು ಕೊಡುವ, ಅನೇಕ ದಿನಗಳಲ್ಲಿ ವ್ಯಾಪ್ತವಾದಂತಹ ಒಂದು ಕರ್ಮಾಂಗಗಳನ್ನು ತಾನು ಮಾಡ್ತಾ ಇದ್ದ. ಹೇಳ್ತಾರೆ, ರಾಘವ ಬಂಧು ಬಾಂಧವರ ಜೊತೆಗೆ ಅಯೋಧ್ಯೆಯನ್ನು ತೊರೆದು ತಾನು ಸ್ವರ್ಗವನ್ನು ಏರಿದವ. ಹಿತ್ವಾ ಅಯೋಧ್ಯಂ ದಿವಂ ಯಾತು, ತಾನು ಒಬ್ಬನೇ ಸ್ವರ್ಗಕ್ಕೆ ಹೋದನಲ್ಲ, ಯಾಗ ಯಜ್ಞ ಮಾಡಿದ. ಬಂಧು ಬಾಂಧವರ ಎಲ್ಲರನ್ನು ಕೂಡ ಕರ್ಕೊಂಡು ಹೋದಲ್ಲ. ಅದನ್ನೇ ಹೇಳ್ತಾರೆ ಬೇರೆ ಕಡೆ, ಸಮಾಯಾತ ಯೇ ಮೋಕ್ಷ ಪದೇಚ್ಛವ ಅಂತ. ಯಾರ್ಯಾರು ಬರ್ತೀರಿ ಎಲ್ಲ ಬನ್ನಿ ಅಂತ ಬಂದವರನ್ನೆಲ್ಲ ಕರ್ಕೊಂಡು ಹೋದ್ರು. ಮಲ್ಲಿ ಮೆರವಣಿಗೆ ಉಂಟು ಅಂತ ಅಲ್ಲ, ಎಲ್ಲಿಗೆ? ಸ್ವರ್ಗಕ್ಕೆ ಕರ್ಕೊಂಡು ಹೋಗಿದ್ದಾನೆ. ಏವಮೇಷ ಮಹಾಬಾಹು ಇಕ್ಷ್ವಾಕು ಕುಲ ಸಂಭವ ರಾವಣಂ ಸಗಣಂ ಹತ್ವಾ ದಿವಮಾಕ್ರಾಂತವಾನ್ ವಿಭು. ಈ ರೀತಿಯಾಗಿ ಇಕ್ಷ್ವಾಕು ಕುಲವದ ವಂಶದ ವರ್ಧಕನಾದಂಥ ಮಹಾಬಾಹುವಾದ ಶ್ರೀರಾಮಚಂದ್ರ ಪರಿವಾರದ ಜೊತೆಗೆ ತಾನು ಮೆರೆಯುತ್ತಾ ಇದ್ದು ರಾವಣನನ್ನು ಸಂಹರಿಸಿ ಸ್ವರ್ಗಲೋಕದ ಕಡೆಗೆ ತಾನು ಪ್ರಯಾಣವನ್ನು ಬೆಳೆಸಿದ ರೂಪವೇ ರಾಮರೂಪ. ಅಪರಃ ಕೇಶವಸ್ಕಾಯಂ ಪ್ರಾದುರ್ಭಾವೋ ಮಹಾತ್ಮನ ವಿಖ್ಯಾತೋ ಮಾಥುರೇ ಕಲ್ಪೆ ಸರ್ವಲೋಕಹಿತಾಯ ವೈ. ಇದೇ ರೀತಿಯಾದ ಭಗವಂತನ ಇನ್ನೊಂದು ರೂಪ ಇದೆ.
ಅದೇ ಮಥುರಾ ಪಟ್ಟಣದಲ್ಲಿ ಅವತಾರ ಮಾಡಿದ ಕೃಷ್ಣ ರೂಪ. ಅದು ಯಾವಾಗ ಹೇಳ್ತಾರೆ, ಕಲಿಯುಗದಲ್ಲಿ. ವಿಖ್ಯಾತ ಮಥುರೆ ಕಲ್ಪೆ ಸರ್ವಲೋಕಹಿತಾಯ ಚ, ಸಮಸ್ತ ಲೋಕದ ಹಿತಕ್ಕೋಸ್ಕರ ತಾನು ಕಲಿಯುಗದ ಅಂದ್ರೆ ಆದಿಯಲ್ಲಿ ದ್ವಾಪರದ ಅಂತ್ಯದಲ್ಲಿ ತಾನು ಕೃಷ್ಣ ರೂಪದಿಂದ ಪ್ರಕಟಗೊಂಡಿದ್ದಾನೆ ಭಗವಂತ. ಯತ್ರ ಸಾಲ್ವಂಚ ಮೈಂದಂಚ ಕಂಸಂ ವಿವಿಧಮೇವ ಚ ಅರಿಷ್ಟಂ ವಿಷ್ಣಂ ಕೇಶಿಂ ಪುತನಾಂ ದೈತ್ಯನಾದಿಕಾಂ ನಾಗಂ ಕಪಲಯಾ ಪೀಡಂ ಚಾಣೂರಂ ಮೃತ್ತಿಕಂ ತಥಾ ದೈತ್ಯಾನ್ ಮಾಂಸದೇಹತ್ಯಾನ್ ಶೂದಯಾಮಾಸ ವೀರ್ಯವಾನ್. ಕೃಷ್ಣ ಹೇಗಿದ್ದ ಅಂತ ಕೇಳಿದ್ರೆ, ಈ ಅವತಾರದಲ್ಲಿ ಸಾಲ್ವ, ಮೈಂದ, ಕಂಸ, ವಿದಿತ, ಅರಿಷ್ಟ, ವೃಷಭ, ಕೇಶಿ, ಕಂಸ, ಹೀಗೆ ಪೂತನೆ, ಕುವಲಯಾಪೀಡ ಆನೆ, ಮುಷ್ಟಿರ ಚಾನೂರ, ಹಾಗೆ ದೈತ್ಯ ಮಲ್ಲರನ್ನು ಎಲ್ಲರನ್ನು ಕೂಡ ನಾಶ ಮಾಡಿ ಧರ್ಮವನ್ನು ತಾನು ಸಂಸ್ಥಾಪನೆ ಮಾಡಿದ ರೂಪ ಕೃಷ್ಣ ರೂಪ. ಚಿನ್ನಂ ಬಾಹು ಸಹಸ್ರಂಜ ಬಾಣಸ್ತ್ಯಾದ್ಭುತ ಕರ್ಮಣ ನರಕಶ್ಚ ಹತಸ್ಸಂಖ್ಯೆ ಯವನಶ್ಚ ಮಹಾಬಲಃ. ಇನ್ನು ಬಾಣಾಸುರನನ್ನು ಹಾಗೆಯೇ ನರಕಾಸುರನನ್ನೆಲ್ಲ ವಧೆ ಮಾಡಿದ ರೂಪವೇ ಅಂತಹ ಕೃಷ್ಣ ರೂಪ. ಅದರೆಲ್ಲ ಚಿಂತನೆಗಳನ್ನು ಮತ್ತೆ ನಾವು ನಾಳೆ ನೇರವಾಗಿ ಚಿಂತನೆ ಮಾಡುವ ಅಂತ ಹೇಳ್ತಾ ಇವತ್ತಿನ ಪ್ರವಚನ ಮಂಗಳಗೊಳಿದ್ದೇನೆ. ಶ್ರೀಕೃಷ್ಣ ಅರ್ಪಣಂ. ಸರ್ವಸ್ವಭಾವಂ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣ ಅರ್ಪಣಂ. ಶ್ರೀಕೃಷ್ಣಾಯ ನಮಃ. ಓಂ ಶ್ರೀಕೃಷ್ಣಃ ಕಮಲನಾಥೋ ವಾಸುದೇವಃ ಸನಾತನಃ ವಸುದೇವಾತ್ಮಜಃ ಪುಣ್ಯೋ ಲೀಲಾಮಾನುಷ ವಿಗ್ರಹಃ ಶ್ರೀವತ್ಸಕೌಸ್ತುಭಧರೋ ಯಶೋದಾ ವತ್ಸಲೋ ಹರಿಃ ಚತುರ್ಭುಜಾತ್ರ ಚಕ್ರಾಜಗದಾ ಶಂಖಾದ್ಯುದಾಯುಧಃ ದೇವಕೀ ನಂದನ ಶ್ರೀಶೋ ನಂದಗೋಪಪ್ರಿಯಾತ್ಮಜಃ ಯಮುನಾ ವೇದಗಂಹಾರೇ ಬಲಭದ್ರಪ್ರಿಯಾನುಜಃ पूतना जीविताहारी जगडासुरभञ्जनः नन्दव्रजजनानन्दे सच्चिदानन्दविग्रहः नवनीतविलिप्ताङ्गो नवनीतनटो नगः नवनीतनवाहारो विजगुन्दप्रदानः